ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್ ಪ್ರಭುಜಿ. ನಾನು ಕಾಣಿಸ್ತಾ ಇದ್ದೀನಿ ಮಾತಾಜಿ, ವಿಡಿಯೋ ಕಾಣಿಸ್ತೀನಿ. ಪ್ರಭುಜಿ ಕಾಣ್ತಾ ಇದೆ. ಓಕೆ ಪ್ರಭುಜಿ, ಇನ್ನು ಜಾಯಿನ್ ಆಗ್ತಾರೇನೋ ಅಷ್ಟೊತ್ತಿಗೆ ಶೈನಾರ್ತಿ ಆಡಿಸ್ಲಾ ಪ್ರಭುಜಿ? ಇಲ್ಲಮ್ಮ, ಕ್ಲಾಸ್ ಆಗ್ಲಿ. ಆಯ್ತು ಪ್ರಭುಜಿ, ಸರಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. नमः ओं विष्णुपादाय कृष्णप्रेष्ठाय भूतले श्रीमते देवताकस्वामिनिति नमिने नमो आचार्यपादाय निताय कृपाप्रदायिने गौरकथाधामदाय नगरक्रमतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नमिने नमस्ते सारस्वते देवे गौरवाणी प्रचारिणि निर्विशेष शून्यवादी पाश्चात्य देशधारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे तप्त कांचन गौरांगी राधे वृंदावनेश्वरी वृषभानुसुते देवे प्रणमामि हरिप्रिये हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते वाञ्छकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो महापदन्याय कृष्णप्रेमप्रदायते कृष्णाय कृष्णचैतन्यनाम्ने गौरात्मेश नमः। हरे कृष्ण 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 हरे 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 राम 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 हरे हरे। हरे कृष्ण। जगद्गुरु श्रील प्रभुपाद की जय। पतित पावन श्रील गुरुदेव की जय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्री गुरुवे नमः। हरे कृष्ण। सो ಎಲ್ಲರಿಗೂ ಸ್ವಾಗತ ಸುಸ್ವಾಗತ। ಈ ದಿನ ನಾವು 5ನೇ ಅಧ್ಯಾಯಕ್ಕೆ ಬಂದಿದ್ದೇವೆ। ಸೊ ಪ್ರತಿ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಜಗದ್ಗುರುಗಳಾದಂತಹ ಇಸ್ ಡಿವೈನ್ ಗ್ರೇಸ್ ಶ್ರೀ ಶ್ರೀಮದ್ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು, ಸಂಸ್ಥಾಪಕ ಆಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇಸ್ಕಾನ್ಗೆ ನಾವು ಸಮರ್ಪಣೆ ಮಾಡೋಣ. ಇದಕ್ಕೆ ಯಾಕಂದ್ರೆ ಅವರಿಲ್ಲ ಅಂದ್ರೆ ಇಷ್ಟೊಂದು ಬೃಹತ್ ಗಾತ್ರದಂತಹ ಈ ಒಂದು ಪ್ರವಚನ ಎಲ್ಲ ಕಡೆ ಆಗ್ತಿರ್ಲಿಲ್ಲ. ಅವ್ರು ಮಾಡಿದಂತಹ ಒಂದು ತ್ಯಾಗ, ಸ್ಯಾಕ್ರಿಫೈಸ್ ಆಗಿ ಈ ದಿನ ನಾವೆಲ್ಲರೂ ನಾವು ಸನಾತನ ಧರ್ಮ ಅಂದ್ರೇನು, ನಾವ್ಯಾರು, ನಾವೇನಕ್ಕೆ ಇಲ್ಲಿ ಬಂದಿದ್ದೀವಿ ಅಂತ ಬಹಳಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಲಿಕ್ಕೆ, ತಿಳಿದುಕೊಳ್ಳೋದಕ್ಕೆ, ಆಚರಣೆ ಮಾಡೋದಕ್ಕೆ ಇದೆಲ್ಲ ಸಾಧ್ಯವಾಗ್ತಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು.
ಸೊ ನಿನ್ನೆ ನಾವು 4ನೇ ಅಧ್ಯಾಯದಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡು, ಅದರಲ್ಲಿ ಮುಖ್ಯವಾದದ್ದು ಏನು, ಗುರು ಪರಂಪರಾ ಅಂತ. ಯಾವುದೇ ಒಂದು ಆಧ್ಯಾತ್ಮಿಕ ವಿಷಯವನ್ನು ನಾವು ಕಲಿತರೆ ಅದು ಗುರು ಪರಂಪರೆಯ ಮೂಲಕನೇ ಇರಬೇಕು. ಅದು 4 ಪರಂಪರೆಗಳು ಯಾವುದು ಅಂತೆಲ್ಲ ನಾವು ನಿನ್ನೆ ನೋಡ್ದು. ಆಮೇಲೆ ಕೃಷ್ಣ ಯಾರು ಅಂದ್ರೆ ಭಗವಂತ ಯಾರು, ನಾವು ಯಾರು, ಆತ್ಮ ಯಾರು, ಭಗವಂತನಿಗೂ ಆತ್ಮಕ್ಕೂ ಏನು ಸಂಬಂಧ, ಮತ್ತೆ ಗುರುಗಳು ನಮಗೆ ಏನಕ್ಕೆ ಬೇಕು, ಯಾವ ಕಾರಣಕ್ಕೆ ನಮ್ಮ ಜೀವನದಲ್ಲಿ ಗುರುಗಳಿರಬೇಕು, ನಾವು ಅವ್ರಿಗೆ ಹೇಗೆ ಶರಣಾಗಬೇಕು, ಅದನ್ನೆಲ್ಲ ನಾವು ತಿಳ್ಕೊಂಡು. ಆಮೇಲೆ ತುಂಬಾ ಈ ಜನ ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಜಾತಿ ಇದೆ ಅಂತ ಎಲ್ಲ ನಾವು ತಿಳ್ಕೊಂಡ ತರ, ಅದು ಜಾತಿಯ ಯಾವುದೇ ಒಂದು ವರ್ಗವನ್ನು ಭಗವಂತ ಮಾಡಿದ್ದಲ್ಲ. ಅದೆಲ್ಲ ಕಾಲಕ್ರಮೇಣ ಈ ಕಲಿಯುಗದ ಪ್ರಭಾವದಿಂದ ಅದು ಮನುಷ್ಯ ಮಾಡಿಕೊಂಡಿದ್ದು. ಭಗವಂತ ಮಾಡಿದ್ದು 4 ವರ್ಣ 4 ಆಶ್ರಮಗಳ ಹತ್ರ, ವರ್ಣಾಶ್ರಮ ಧರ್ಮ ಅಂತ ನಿನ್ನೆ ನಾವು ನೋಡ್ದು. ವರ್ಣಗಳು ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ. ಆಶ್ರಮಗಳು ಯಾವುದು? ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ. ಈ 4 ವರ್ಣಾಶ್ರಮಗಳಲ್ಲಿ ನಾವು ನಮ್ಮ ಜೀವನವನ್ನು ಅಳವಡಿಸಿಕೊಂಡು ಕಾಲಕ್ರಮೇಣ ನಾವು ಸನ್ಯಾಸಿಗಳಾಗಬೇಕು ಅಂತ. ಆದ್ರೆ ಆ ಸನ್ಯಾಸಿ ಅನ್ನೋದು ಸ್ವಲ್ಪ ಜನಕ್ಕೆ ಮಾತ್ರ ಅದು ಮಿಥ, ಅವ್ರಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ತಿಳ್ಕೊಂಡಿದೀವಿ. ಆ ಥರ ಎಲ್ಲ ಏನಿಲ್ಲ. ಆದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಬಂದ್ರೆ ಸನ್ಯಾಸಿ ಆ ಥರ ಆಗೋದಕ್ಕೆ ಬೇಕಾಗಿಲ್ಲ. ನಾವು ಮನೆಯಲ್ಲಿ ನಾವು ಸನ್ಯಾಸಿಯಾಗಿ ಜೀವನ ನಡೆಸಬಹುದು. ಪ್ರಪಂಚದಲ್ಲಿ ಇದ್ಕೊಂಡೇ ನಾವು ಸನ್ಯಾಸಿಯ ಥರ ಜೀವನ ನಡೆಸಬಹುದು ಅಂತ ನಾವು, ಅಂದ್ರೆ ಮಿತವಾಗಿ ನಮ್ಮ ಎಲ್ಲ ಇಂದ್ರಿಯಗಳನ್ನು ನಾವು ಬಳಸುವುದು, ಅಥವಾ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಗಾಗಿ ಸಮರ್ಪಿಸುವುದೇ ಈ ಒಂದು ಸನ್ಯಾಸ ಅಂತ. ಅದನ್ನ ನಾವು ಯಾವಾಗ ಭಕ್ತಿ ಮಾರ್ಗದಲ್ಲಿ ನಾವು ಉಳ್ಕೊಳ್ತೀವೋ ಆಗ ಭಕ್ತರೆಲ್ಲರೂ ಸನ್ಯಾಸಿಗಳೇ. ಯಾಕಂದ್ರೆ ಎಲ್ಲವೂ ಭಗವಂತನ ಇಚ್ಛೆಗಾಗಿ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಯಾವುದೇ ಒಂದು ಇಚ್ಛೆ ಇಲ್ಲದಿದ್ರಿಂದ ಅದು ಆ ಒಂದು ಸನ್ಯಾಸಕ್ಕೆ ಸಮ ಆಗುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಸೊ ಆದ್ದರಿಂದ ನಾವು ಹೇಗೆ ಭಗವಂತನಿಗೆ ಶರಣಾಗೋದು ಅನ್ನೋದನ್ನು ನಾವು ನಿನ್ನೆ ಕಲಿತು. ಬಹಳಷ್ಟು ವಿಷಯಗಳು, ಅದರಲ್ಲಿ ಬಹಳ ಮುಖ್ಯವಾದದ್ದು ಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೆ ಏನು. ಕರ್ಮ ನಾವು ಮಾಡುವುದು, ನಾವು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಕೊಟ್ಟಿರುವಂತೆ ನಾವು ನಮ್ಮ ಜೀವನವನ್ನು ನಾವು ನಡೆಸ್ಕೊಂಡು ಹೋದ್ರೆ, ನಮ್ಮ ಕೆಲಸಗಳು ಅದೇ ತರ ಇದ್ರೆ ಅದು ಕರ್ಮ ಅಂತೀವಿ. ಕರ್ಮ ಅಂದ್ರೆ ಪುಣ್ಯ ಕಾರ್ಯಗಳು ಅಂತ. ಅಕರ್ಮ ಅಂದ್ರೆ ತದ್ವಿರುದ್ಧ, ಶಾಸ್ತ್ರದಲ್ಲಿ ಹೇಳಿದಕ್ಕೆ ವಿರುದ್ಧವಾಗಿ ನಾವು ಏನಾದ್ರೂ ಕಾರ್ಯಗಳನ್ನ ಮಾಡಿದ್ರೆ ಅದು ಪಾಪ ಕಾರ್ಯ ಅಂತೀವಿ. ಅದನ್ನ ಅಕರ್ಮ ಅಂತ ಹೇಳ್ತೀವಿ. ಸಾರಿ, ವಿಕರ್ಮ ಅಂತ ಹೇಳ್ತೀವಿ. ಪಾಪ ಕಾರ್ಯಕ್ಕೆ ವಿಕರ್ಮ. ಅಕರ್ಮ ಅಂದ್ರೆ ನಮ್ಮ ಎಲ್ಲ ಕಾರ್ಯಗಳು ಭಗವಂತನಿಗಾಗಿ ಸಮರ್ಪಿಸುವುದು, ಅದನ್ನ ನಾವು ಅಕರ್ಮ ಅಂತ ಹೇಳ್ತೀವಿ. ಅದರಿಂದ ಯಾವುದೇ ಕರ್ಮ ವಿಕರ್ಮ ಯಾವುದು ಬಾಧೆಗಳು ಬರೋದಿಲ್ಲ. ನಾವು ಯಾವಾಗಲೂ ಭಗವಂತನ ಒಂದು ಆಶೀರ್ವಾದದಲ್ಲಿ, ಅವರ ಒಂದು ಶೆಲ್ಟರ್ಲಿ ನಾವು ಯಾವಾಗಲೂ ಇರ್ತೇವೆ ಅನ್ನೋ ಒಂದು ವಿಷಯ ನಮಗೆ ಈ ಒಂದು 4ನೇ ಅಧ್ಯಾಯದಿಂದ ತಿಳಿದು ಬಂತು. ಈಗ ನಾವು ಈ ಪ್ರಪಂಚದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ನಮಗೆ ಭಗವಂತ ಹೇಳ್ಕೊಡ್ತಾರೆ. ಆಮೇಲೆ ಯಾರು ಈ ಒಂದು ನಮ್ಮ ಕೆಲಸಗಳನ್ನೆಲ್ಲ ಯಾರು ಮಾಡೋದು ಅಂತ ನಾವು ತಿಳ್ಕೊಂಡಿದೀವಿ. ನಾವೇ ಎಲ್ಲವನ್ನು ಮಾಡ್ತೀವಿ ಅಂತ ಇಲ್ಲ, ಅದನ್ನ ಮಾಡೋದು ಬೇರೆಯವರು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾರೆ. ಆಮೇಲೆ ಎಲ್ಲವನ್ನು ಸಮಾನವಾಗಿ ನೋಡುವಂತ ಒಂದು ದೃಷ್ಟಿಕೋನ ಕೂಡ ನಮಗೆ ಭಗವಂತ ಹೇಗಿರುತ್ತೆ ಅನ್ನೋದು ಕೂಡ ಇಲ್ಲಿ ನಮಗೆ ಹೇಳ್ಕೊಡ್ತಾರೆ. ಆಮೇಲೆ ಹೇಗೆ ನಾವು ನೆಮ್ಮದಿಯಿಂದ ಜೀವನ ನಡೆಸಬಹುದು ಅನ್ನೋ ಒಂದು ಸೂತ್ರವನ್ನು ಕೂಡ ನಮಗೆ ಇಲ್ಲಿ ಹೇಳ್ಕೊಡ್ತಾರೆ. ಸೊ ಅದನ್ನ ಅಕ್ರಾನಿಮ್ ಸ್ಟೆಪ್ ಮೂಲಕ ನಾವು ತಿಳಿದುಕೊಳ್ಬಹುದು. ಹೇಗೆ ಸ್ಟೇ ಇನ್ ದ ವರ್ಲ್ಡ್, 3 ಡೂವರ್ಸ್, ಈಕ್ವಲ್ ವಿಷನ್ ಅಂಡ್ ಪೀಸ್ ಫಾರ್ಮುಲಾ ಅಂತ. ಈ ಜಗತ್ತಿನಲ್ಲಿ ಹೇಗೆ ನಾವು ಇರಬೇಕು ಅಂತ ಅಂದ್ರೆ, ನಾವು ಯಾವಾಗಲೂ ಕೆಲಸ ಅಥವಾ ವೈರಾಗ್ಯ, ಇದರಲ್ಲಿ 2 ವ್ಯತ್ಯಾಸ ಏನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಕೆಲಸ, ವರ್ಕ್ ಇನ್ ಡಿವೋಷನ್ ಅಂದ್ರೆ ನಾವು ಭಕ್ತಿ ಸೇವೆಯಲ್ಲಿ ನಾವು ತೊಡಗಿರ್ಬೇಕಾದರೆ ಅದರಿಂದ ನಮಗೆ ಏನು ದೊರಕುತ್ತೆ ಅನ್ನೋ ಒಂದು ವಿಷಯದಲ್ಲಿ ನಾವು ತಿಳ್ಕೊಳ್ಳೋಣ. ವರ್ಕ್ ಇನ್ ಡಿವೋಷನ್, ಭಕ್ತಿಯಲ್ಲಿ ನಾವು ಇರಬೇಕಾದ್ರೆ, ಭಕ್ತಿ ಸೇವೆಯಲ್ಲಿ ಇರಬೇಕಾದ್ರೆ ಅದು ನಮ್ಮ ಎಟರ್ನಲ್ ಪೊಸಿಷನ್, ಅದು ನಮ್ಮ ನಿತ್ಯವಾದಂತಹ ಒಂದು ಕರ್ತವ್ಯ. ಯಾವಾಗಲೂ ನಾವು ನಿತ್ಯ ಕರ್ತವ್ಯವನ್ನು ಮಾಡಬೇಕಾದ್ರೆ ಅದು ನೀರಿನಲ್ಲಿ ಮೀನಿರೋ ತರ. ಎಷ್ಟು ಸುಂದರವಾಗಿ ಮೀನು
ಆ ಒಂದು ನೀರಿನಲ್ಲಿ ಆಟ ಆಡ್ತಾ ಇರುತ್ತೆ. ಅದು ದಡಕ್ಕೆ ಬಂದು ಅದೇನೋ ಮರಳು ಮೇಲೆ ಬಿದ್ದರೆ ಅದಕ್ಕೆ ವಿಲ ವಿಲ ಅಂತ ಒದ್ದಾಡ್ಬಿಡುತ್ತೆ ಅಲ್ವರಾ? ಯಾಕಂದ್ರೆ ಅದು ನೀರಲ್ಲಿದ್ರೇನೆ ಅದು ಅದಕ್ಕೆ ಸಂತೋಷ. ಅದೇ ತರ ನಮಗೆ ಆತ್ಮಕ್ಕೆ ಯಾವಾಗಲೂ ಭಗವಂತನ ಸೇವೆಯಲ್ಲಿ ಮಾಡ್ತಿದ್ರೆ ನೀರಲ್ಲಿರೋ ಮೀನಿನ ತರ ಇರ್ತೀವಿ ನಾವು ಅನ್ನೋದನ್ನ ತಿಳ್ಕೊಳ್ಬೇಕು. ಆಗ ಅದು ಅದು ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ಎಟರ್ನಲ್ ಪೊಸಿಷನ್. ಆಗ ನಮಗೆ ಯಾವ ಒಂದು ಗೊಂದಲವೂ ಇರಲ್ಲ. ನಾವು ಸಂತೋಷವಾಗಿರ್ತೇವೆ ಅನ್ನೋದನ್ನ ಇಲ್ಲಿ ನಮಗೆ ಭಗವಂತ ತಿಳ್ಕೊಡ್ತಾರೆ. ಪ್ಯೂರಿಫೈಸ್ ದ ಹಾರ್ಟ್, ನಮ್ಮ ಹೃದಯ ಬಂದು ಶುದ್ಧವಾಗುತ್ತೆ. ಆಮೇಲೆ ನಾವು ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನಲ್ಲಿ ಸೇವೆಗೆ ಇಡಿಸಿದಾಗ ನಾವು ಆ ಎಲ್ಲ ಸೇವೆಗಳೇನಾಗುತ್ತೆ ಅಂತಂದ್ರೆ ಅದು ತುಂಬಾ ಹರ್ಷಕರವಾಗಿರುತ್ತೆ, ಸಂತೋಷವನ್ನು ನಮಗೆ ಕೊಡುತ್ತೆ. ಆದ್ದರಿಂದನೇ ತುಂಬಾ ಜನ ದೇವಸ್ಥಾನಕ್ಕೆ ಹೋಗಿ ಬರ್ತೀನ್ರಿ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ, ಎಲ್ಲ ಮಾಡ್ಕೊಂಡು ಬರ್ತಾರೆ. ಆ ಥರ ಯಾವಾಗಲೂ ನಾವು ಭಗವಂತನ ಸೇವೆಯಲ್ಲಿ ಇರಬೇಕಾದ್ರೆ ನಮಗೆ ಅದು ಅತ್ಯುನ್ನತವಾದಂತಹ ಸಂತೋಷವನ್ನು ನಮಗೆ ಕೊಡುತ್ತೆ. ನೋಡಿ, ಗಮನವಿಟ್ಟು ನೋಡಿ. ಅದು ಕಂಪ್ಲೀಟ್ ರಿನನ್ಸಿಯೇಷನೇ ಅಂತ. ಅದೇ ತ್ಯಾಗ, ವೈರಾಗ್ಯ ಇದೆಲ್ಲವೂ ಅಲ್ಲಿ ಬಂದ್ಬಿಡುತ್ತೆ. ಯಾವಾಗ ನಾವು ಭಗವಂತನಿಗೋಸ್ಕರ ಎಲ್ಲ ಕಾರ್ಯಗಳನ್ನು ಮಾಡಿದಾಗ, ಅಕರ್ಮ ಮಾಡಿದಾಗ ಅದು ರಿನನ್ಸಿಯೇಷನ್, ವೈರಾಗ್ಯವಾಗ್ಬಿಡುತ್ತೆ ಅಂತ ನಮ್ಗಿಲ್ಲಿ ಭಗವಂತ ಹೇಳ್ತಾನೆ. ಆಗ ನಾವು ಭಗವಂತನನ್ನ ಬಹು ಸುಲಭವಾಗಿ ಆತನನ್ನು ನಾವು ಸಂತೋಷ ಪಡಿಸಬಹುದು. ಯಾವಾಗ ನಾವು ಭಗವಂತನಿಗೆ ಸಂತೋಷ ಪಡಿಸ್ತೀವೋ ಆಗ ನಮಗೆ ಸಂತೋಷ ಅನ್ನೋದು ತುಂಬಾ ಸುಲಭವಾಗಿ ಸಿಕ್ಬಿಡುತ್ತೆ ಅಲ್ವರಾ? ಬೇರೆಯವರಿಗೆ ಸೇವೆ ಮಾಡಿದಾಗಲೇ ನಮ್ಗೆ ಅಷ್ಟೊಂದು ಸಂತೋಷ ಸಿಗ್ಬೇಕಾದ್ರೆ ನಾವು ಭಗವಂತನನ್ನು ಎಲ್ಲ ಹೃದಯದಲ್ಲೂ ಇರಬೇಕಾದಂತಹ ಭಗವಂತನಿಗೆ ನಾವು ಸೇವೆ ಮಾಡಿ ಅವನನ್ನು ಸಂತೃಪ್ತಿ ಮಾಡಿದಾಗ ನಾವು ಬಹಳ ಸುಲಭವಾಗಿ ಸಂತೋಷವನ್ನು ನಾವು ಪಡಿತೀವಿ ಅಂತ. ಅದೇ ರಿನನ್ಸಿಯೇಷನ್. ವೈರಾಗ್ಯ ಏನು? ಅದು ಅದು ಸೋಲ್ ಈಸ್ ಆಕ್ಟಿವ್. ನಮ್ಮ ಈ ಒಂದು ಆತ್ಮ ಇದೆಯಲ್ಲ, ಅದು ಬಹಳ ಆಕ್ಟಿವ್ ಆಗಿರುತ್ತೆ, ಚೇತನವಾಗಿರುತ್ತೆ. ಅದರಿಂದ ಅದನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟಕರವಾದದ್ದು. ಬೇರೆ ಒಂದು ಕೆಲಸಗಳಲ್ಲಿ ನಾನು ಅದನ್ನ ಮಾಡೋದಿಲ್ಲ ಅಂತ ಸುಮ್ಮನೆ ಇರೋದೆಲ್ಲ ತುಂಬಾ ಕಷ್ಟ, ಯಾರ ಕೈಲೂ ಆಗಲ್ಲ. ಎಲ್ಲಾದ್ರೂ ಒಂದು ಜಾಗದಲ್ಲಿ ಸುಮ್ಮನೆ ಒಂದು 10 ನಿಮಿಷ ಕುತ್ಕೊಂಡು ನೋಡಿ, ಯೋಚನೆ ಮಾಡಿದೆ ಆಗುತ್ತಾ? ಸಾಧ್ಯವೇ ಇಲ್ಲ. ಸುಮ್ಮನೆ ಕುತ್ಕೊಂಡಿದ್ದಾಗ ಕೂಡ ಕಾಲಾಡಿಸ್ತಾ ಇರ್ತೀವಿ, ಕೈ ಹಿಂಗಂತ ಇರ್ತೀವಿ, ಹಿಂಗಂತ ಇರ್ತೀವಿ, ಕಣ್ಚಿಮ್ತಾ ಇರ್ತೀವಿ, ಎಲ್ಲೋ ನೋಡ್ಬೇಕು, ಹಿಂಗ್ ತಲೆ ಇಲ್ಲಾಡ್ಸೋದು ಅಲ್ಲಾಡ್ಸೋದು ಆ ಥರ ಎಲ್ಲ ನಡೆಯುತ್ತೆ ಅಲ್ವರಾ? ಅದು ಸಾಧ್ಯವಿಲ್ಲ. ಯಾಕಂದ್ರೆ ಸುಮ್ಮನೆ ಇರಕ್ಕಾಗಲ್ಲ. ಯಾಕಂದ್ರೆ ಈ ಆತ್ಮ ಅನ್ನೋದು ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ. ಅದು ಸ್ಟಾಪ್ ಗ್ಯಾಪ್ ಸೊಲ್ಯೂಷನ್ ತರ. ಅದು ಪ್ಯೂರಿಫೈ ಮಾಡಲ್ಲ, ಶುದ್ಧವನ್ನು ಮಾಡೋದಿಲ್ಲ. ವೈರಾಗ್ಯ ಎಷ್ಟೋ ಜನ ನೋಡ್ತೀವಲ್ವ ನಾವು, ನಾನು ಬರ್ತೀನಿ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂದ್ಬಿಟ್ಟು 2 ದಿನ 3 ದಿನ 4 ದಿನ ಅಷ್ಟೇ, ಆಮೇಲೆ ಮೆತ್ತಗೆ ಮನೆ ಹತ್ರ ಬರ್ತಾರಲ್ವ. ತುಂಬಾ ವೈರಾಗ್ಯ ಅಂದ್ರೆ ಅವ್ರು ಮರ್ತೋಗ್ಬಿಟ್ಟಿರ್ತಾರೆ ಅಷ್ಟೇ. ಜ್ಞಾಪಕ ಮರದಿ ಇರುತ್ತೆ, ಅದರಿಂದ ಬರಲ್ಲ. ಆಮೇಲೆ ಕಂಡಿಡಿದ್ರೆ ಬಂದ್ಬಿಡ್ತಾರೆ ಮನೆಗೆ. 6 ತಿಂಗಳು 1 ತಿಂಗಳು ಅಷ್ಟೇ. ಆ ಥರ ಎಲ್ಲ ವೈರಾಗ್ಯ, ಯಾವುದೇ ಒಂದು ವಿಷಯದಲ್ಲಿ ವೈರಾಗ್ಯ ಅಷ್ಟು ಸುಲಭವಾಗಿ ಇಟ್ಕೊಳಕ್ಕಾಗಲ್ಲ. ನಾನು ಅದನ್ನ ತಿನ್ನೋದೇ ಇಲ್ಲ ಅಂತಿರೋದಕ್ಕೆ ಸಾಧ್ಯನಾ? ತಿನ್ಬಿಡ್ತಾರೆ, ಯಾರಿಗೂ ಗೊತ್ತಿಲ್ಲದೆ ಆ ಥರ. ಸ್ಟ್ರಗಲ್ ಮಾಡ್ಬೇಕಾಗತ್ತೆ ಅದರಲ್ಲಿ. ಈ ರಿನನ್ಸಿಯೇಷನ್, ವೈರಾಗ್ಯದಲ್ಲಿ ಈ ಒಂದು ಇಂದ್ರಿಯಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಕಷ್ಟಪಡ್ಬೇಕದು. ಕಷ್ಟಕರವಾದಂತಹ ಒಂದು ಕೆಲಸ. ಇನ್ಕಂಪ್ಲೀಟ್. ಅದರಿಂದ ಏನಾಗುತ್ತೆ, ಅದು ವೈರಾಗ್ಯ ಅನ್ನೋದು ಅದು ಕಂಪ್ಲೀಟ್ ಆಗಿರಲ್ಲ, ಇದು ಇನ್ಕಂಪ್ಲೀಟ್ ಆಗಿರುತ್ತೆ. ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ ಅಂತ. ಆದರೆ ಆ ಥರ ಏನಾದರೂ ನಾವು ಕಂಪ್ಲೀಟ್ ಅದನ್ನ ಗೆಲ್ಲಬೇಕು ವೈರಾಗ್ಯದ ಮೂಲಕ ಅಂತಂದ್ರೆ ಅದು ತುಂಬಾ ಜನ್ಮಗಳು ಬೇಕಾಗುತ್ತೆ. ಒಂದೇ ಜನ್ಮದಲ್ಲೆಲ್ಲ ಅದು ಸಾಧ್ಯವಿಲ್ಲ ಅಲ್ವರಾ? ನಾವು ನೋಡಿದ್ದೀವಿ. ಧ್ರುವ ಮಹಾರಾಜರು ಏನ್ ಮಾಡಿದ್ರು? ಚಿಕ್ಕ ಮಗುವಾಗ 5 ವರ್ಷದ ಬಾಲಕ ಅವನೊಂದು ಭಗವಂತನನ್ನು ಬರೀ 6 ತಿಂಗಳಲ್ಲಿ ತೃಪ್ತಿಗೊಳಿಸ್ಬಿಟ್ಟು ಭಗವಂತನ ಪ್ರೇಮವನ್ನು ಗಳಿಸ್ದ ಅಂತ ನಾವು ನೋಡಿದ್ದೀವಿ. ಅದೆಲ್ಲ ಬರೀ 6 ತಿಂಗಳಲ್ಲಿ. ಅದೇ ತರ ಅದೇ ಈ ರಿನನ್ಸಿಯೇಷನ್, ವೈರಾಗ್ಯ ಮಾರ್ಗದಲ್ಲಿ ಯಾರಾದ್ರೂ ಹೋದ್ರೆ ಅವ್ರಿಗೆ ಎಷ್ಟೋ ಜೀವನಗಳಾಗ್ಬಿಡುತ್ತೆ. ಅದು ಆದ್ದರಿಂದ ಅದು ತುಂಬಾ ಕಷ್ಟಕರವಾದಂತಹ ಒಂದು ದಾರಿ. ಸುಲಭವಾದ ದಾರಿ, ತುಂಬಾ ಸುಲಭವಾದದ್ದು, ಮತ್ತೆ ಎಟರ್ನಲ್ ಅದು. ಅದು ಯಾವುದು ಅಂದ್ರೆ ವರ್ಕ್ ಇನ್ ಡಿವೋಷನ್, ಭಕ್ತಿ ಮಾರ್ಗ. ನಾವು ಭಕ್ತಿ ಸೇವೆಯಲ್ಲಿರೋದು ಅನ್ನೋದನ್ನ ಇಲ್ಲಿ ನಮಗೆ ಈ ಒಂದು ಅಧ್ಯಾಯದಲ್ಲಿ ನಮಗೆ ಭಗವಂತ ತಿಳಿಸ್ಕೊಡ್ತಾರೆ. ಕರ್ಮಯೋಗದಲ್ಲಿ ಹೇಗೆ ನಡಿಬೇಕು ಅಂತಂದ್ರೆ, ಕರ್ಮಯೋಗ ಅಂದ್ರೆ ಯೋಗ. ನೋಡಿ, ಯೋಗ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಆತ್ಮವನ್ನು ಭಗವಂತನಲ್ಲಿ ಮಿಲನಪಡಿಸುವುದೇ ಯೋಗ. ಅದೇ ಯೋಗ. ನಾವು ಹಿಂಗನ್ನೋದು. ಯಾಕೋ ನಂದು ವಿಡಿಯೋ ವರ್ಕ್ ಕಾಣಿಸ್ತಾ ಇಲ್ಲ ನನಗೆ. ಅದನ್ನ ಯಾರಾದ್ರೂ ಯಾರಿದ್ದಾರೆ? ಹೋಸ್ಟ್ ಬಂದು ನನ್ನ ಹೋಸ್ಟ್ ಅಥವಾ ಹೋಸ್ಟ್ ಯಾರಾದ್ರೂ ನನ್ನ ವಿಡಿಯೋನ ನೀವು ಪಿನ್ ಮಾಡಿದ್ರೆ
ನಾನು ಕಾಣಿಸ್ತೀನಿ ಅದನ್ನ. ಓಕೆ, ಆ ಥರ ಆ, ನಾವು ನಾವು ಬಂದು ಈ ಯೋಗ ಅಂತಂದ್ರೆ ಆತ್ಮವನ್ನು ಪರಮಾತ್ಮನ ಜೊತೆ ಅದನ್ನ ಆ, ಆ, ಇದು ಮಾಡೋದು, ಮಿಲನ ಮಾಡೋದಕ್ಕೆ ಯೋಗ ಅಂತ ಹೇಳ್ತೀವಿ. ಅದು ಈ ಈ ಮೂಗಲಿ ಆ, ಇದು ಏನು ವಾಯು ನೆಳ್ಕೊಳ್ಳಿ, ಈ ಮೂಗದಲ್ಲಿ ಉಸಿರೆಳೆದು ಈ ದ್ವಾರದಲ್ಲಿ ಬಿಡು, ಆಮೇಲೆ ತಲೆ ಮೇಲೆ ಈ ಬಲಗಾಲಿಂದ ಈ ಕತ್ತಲ್ಲಾಕಿ ಇದನ್ನೆತ್ತಿ ಇಲ್ಲಾಕಿ, ಅದೆಲ್ಲ ಯೋಗ ಅಲ್ಲ. ಅದೆಲ್ಲ ಏನ್ ಹೇಳ್ತೀವಿ, ಅದೆಲ್ಲ ಎಕ್ಸಸೈಸ್ ಅಷ್ಟೇ. ಅದು ಯೋಗ ಅಂದ್ರೆ ಇದೆ. ಆದ್ರೆ ಅದನ್ನೇ ಅಷ್ಟಾಂಗ ಯೋಗದಲ್ಲಿ ನಾವು ಈ ಒಂದು ಆ, ಬರೋ ಒಂದು ಇದರಲ್ಲಿ ಏನು ಅಧ್ಯಾಯದಲ್ಲಿ ಅದು ನಮ್ಗೆ ಬರ್ತಾ ಬರ್ತಾ ಭಗವಂತ ಹೇಳ್ಕೊಳ್ತಾನೆ, ಯೋಗ ಅಂದ್ರೆ ಅದೇ. ಇದೆಲ್ಲ ಯೋಗ ಅಲ್ಲ, ಇದೆಲ್ಲ ಎಕ್ಸಸೈಸ್ ಅಂತ ನಾವು ಹೇಳ್ಬೇಕು. ಸೊ ಯೋಗ ಅಂದ್ರೆ ಆ ಯೋಗದ ಮೂಲಕ ಪತಾಂಜಲಿ ಯೋಗ, ಆಮೇಲೆ ಇನ್ನ ಎಷ್ಟು ಅಷ್ಟಾಂಗ ಯೋಗಗಳು, ವಿಧವಾದ ಪತಾಂಜಲಿಯನ್ನ ಯೋಗಿ ನಮಗೆ ಈ ಯೋಗ ಮಾರ್ಗವನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಹೇಗೆ ಮಾಡಬೇಕು ಅಂತೆಲ್ಲ. ಸೊ ಆದ್ದರಿಂದ ಅದರ ಮೂಲ ಉದ್ದೇಶ ಏನು ಅಂತಂದ್ರೆ ಭಗವಂತನನ್ನು ನಾವು ಅರ್ಥ ಮಾಡಿಕೊಂಡು ಈ ಆತ್ಮವನ್ನು ಭಗವಂತನಲ್ಲಿ ನಾವು ವಿಲೀನ ಮಾಡೋದು ಯೋಗ, ಅದೇ ಯೋಗ ಪದ್ಧತಿ ಅಂತ. ಸೊ ಅದನ್ನೇ ಇಲ್ಲಿ ಅದಕ್ಕೋಸ್ಕರನೇ ನಾವು ಕರ್ಮಯೋಗ, ಆಮೇಲೆ ನಿಷ್ಕಾಮ ಕರ್ಮಯೋಗ, ಆಮೇಲೆ ಇದು ಏನು ಅಷ್ಟ ಅಷ್ಟ ಅಷ್ಟಾಂಗ ಯೋಗ, ಆಮೇಲೆ ಜ್ಞಾನ ಯೋಗ, ಆಮೇಲೆ ಭಕ್ತಿ ಯೋಗ, ಇದೆಲ್ಲ ಯೋಗ ಅಂತ ಹೇಳಿದ್ರೆ ಅದು ಆತ್ಮ ಬಂದು ಭಗವಂತನಿಗೆ ತನ್ನ ಎಲ್ಲ ಒಂದು ಸೇವೆಯಲ್ಲಿ ನಿರಂತರವಾಗಿರೋದಕ್ಕೆ ಯೋಗ ಅಂತ ಹೇಳಲಿಕ್ಕಾಗುತ್ತೆ. ಅದಕ್ಕೋಸ್ಕರ ಅದು ಎಲ್ಲಾ ಜಾಗದಲ್ಲಿ ಯೋಗ ಯೋಗ ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ಸೊ ಈಗ ಕರ್ಮ ಯೋಗದಲ್ಲಿ ಹೇಗೆ ನಡ್ಕೊಳ್ಳೋದು ಅಂದ್ರೆ ಮನಸ್ಸು ಮತ್ತು ಇಂದ್ರಿಯ ಇದನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕು, ಇಷ್ಟ ಬಂದಂಗೆ ಬಿಡೋದಲ್ಲ. ಅದಕ್ಕೆ ನಾವು ನೋಡುವುದು ಯಾವುದೇ ನಮ್ಮ ಒಂದು ಇಸ್ಕಾನಿನ AC ಭಕ್ತಿ ಡಿವೈನ್ ಗ್ರೇಸ್, AC ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಬರೆದಿರುವಂತಹ ಯಥಾರೂಪ ಭಗವದ್ಗೀತೆನ ನಾವು ನೋಡಿದ್ರೆ ಅದ್ರಲ್ಲಿ ನಾವು ನೋಡಿದಾಗ ಏನ್ ಕಾಣಿಸುತ್ತೆ, ಅದರ ಮೇಲೆ ರಟ್ಟಿದೆಯಲ್ಲ, ಮೊದಲನೇ ರಟ್ಟ ಮೇಲೆ ಕೃಷ್ಣ ಕುಳಿತಿದ್ದಾನೆ. ಆ ಕೃಷ್ಣ ಬಂದು 5 ಕುದುರೆಗಳನ್ನ ತನ್ನ ಒಂದು ಹಿಡಿತದಲ್ಲಿ ಇಟ್ಟಿದ್ದಾನೆ. ಯಾವುದು 5 ಏನು ಇಂದ್ರಿಯಗಳು ಅನ್ನೋದನ್ನ ನಾವು ಅಲ್ಲಿ ತಿಳ್ಕೊಳ್ಬೇಕು. ಅದನ್ನ ಇಷ್ಟ ಬಂದಂಗೆ ಬಿಡದೆ ಅದನ್ನ ಆತ ಕಂಟ್ರೋಲ್ ಮಾಡಬಲ್ಲ. ನಾವು ಕಂಟ್ರೋಲ್ ಮಾಡಕ್ಕಾಗತ್ತಾ? ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಕೃಷ್ಣನಲ್ಲಿ ಶರಣಾಗಿ ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ನಾವು ಅದನ್ನು ತೊಡಗಿಸಿದಾಗ ಅದು ಕೃಷ್ಣ ಬಂದು ಅದನ್ನ ನಿಯಂತ್ರಣ ಮಾಡ್ತಾನೆ. ಬೇರೆ ಯಾರಿಂದನೂ ಅದು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಮೈಂಡು, ಇಂಟೆಲಿಜೆನ್ಸ್, ಈಗೋ ಇದೆಯಲ್ಲ, ಅದೆಲ್ಲ ಸಾಧ್ಯವೇ ಇಲ್ಲ. ಆದ್ದರಿಂದ ಅದು ಭಗವಂತನಲ್ಲಿ ನಾವು ಈ ಇಂದ್ರಿಯಗಳನ್ನ ನಾವು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವು ಎಷ್ಟೋ ಋಷಿಗಳು ಮುನಿವರುಗಳೆಲ್ಲ ನೋಡಿದ್ವಿ, ತನ್ನ ಇಂದ್ರಿಯ ತೃಪ್ತಿಗಾಗಿ ಅಷ್ಟೊಂದು ಯೋಗ ಮಾಡಿದ್ರು ಕೂಡ ಅವ್ರೇನಾಗ್ಬಿಡ್ತಾರೆ, ಅವರದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯವಾಗುದಿಲ್ಲ. ಅದೇ ನೀವು ಇಸ್ಕಾನ್ನಲ್ಲಿ ಅಥವಾ ಈ ಒಂದು ಭಕ್ತಿ ಮಾರ್ಗದಲ್ಲಿರುವ ಯಾವುದೇ ಒಂದು ಭಕ್ತರುಗಳನ್ನ ನೋಡಿ, ಅವರು ಎಲ್ಲ ತನ್ನ ಇಂದ್ರಿಯಗಳನ್ನು ತುಂಬಾ ಸರ್ವಸಾಧಾರಣವಾಗಿ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ. ಯಾಕೆ? ಅದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಈ ಒಂದು ಜಪದ ಮೂಲಕ ಭಗವಂತ ತನ್ನ ಎಲ್ಲ ಶಕ್ತಿಯನ್ನು ಆ ಒಂದು ಮಹಾಮಂತ್ರದಲ್ಲಿ ಇಟ್ಟಿದ್ದಾನೆ. ಆ ಮಹಾಮಂತ್ರವನ್ನು ನಾವು ಜಪಿಸ್ತಾ ಜಪಿಸ್ತಾ ನಮಗೆ ಆ ಭಗವಂತನ ಕರುಣೆಯಿಂದ, ಭಗವಂತನ ಆಶೀರ್ವಾದದಿಂದ ನಾವು ಈ ಇಂದ್ರಿಯಗಳನ್ನ, ಮನಸ್ಸನ್ನ, ಬುದ್ಧಿಯನ್ನ, ಅಹಂಕಾರವನ್ನ ನಾವು ಬಹಳ ಸುಲಭವಾಗಿ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಬಹುದು ಅನ್ನೋದು ನಮಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಯಾವುದೇ ಬಂಧನಕ್ಕೆ ಒಳಗಾಗೋದಿಲ್ಲ, ಫಲಿತಾಂಶಗಳ ಅಪೇಕ್ಷೆ ಇರೋದಿಲ್ಲ ಅಂತ. ಇದೆಲ್ಲವೂ ಯಾರು ನಾವು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಬೇಕು. ಇದು ಭಗವಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು ಅಂತ. ಸೊ ಕೃಷ್ಣ ಹೇಳಿದ ಒಂದು ಕೆಲಸವನ್ನು ಅರ್ಜುನ ಮಾಡಿದ್ರೆ ಅವನ ಮನಸ್ಸು ಇಂದ್ರಿಯಗಳ ನಿಯಂತ್ರಣದಲ್ಲಿರುತ್ತೆ. ಮತ್ತೆ ಯಾವುದೇ ಒಂದು ಫಲಿತಾಂಶವಿಲ್ಲದೆ, ಯಾವುದೇ ಒಂದು ಬಂಧನಕ್ಕೆ, ಅವನು ಹೇಳ್ತಾನಲ್ಲ, ನನಗೆ ಪಾಪ ಬಂದ್ಬಿಡುತ್ತೆ, ನಾನು ಸಂತೋಷ ಹೊರಟಾಗ್ಬಿಡುತ್ತೆ, ಹಾಗೆ ಹೀಗೆ ಅಂತ, ಅದೆಲ್ಲ ಇಲ್ಲ. ಯಾವ ಬಂಧನದಲ್ಲೂ ಸಿಕ್ಕಿ ಹಾಕೊಳ್ಳೋದಿಲ್ಲ. ಭಗವಂತ ಹೇಳಿದ, ಅವನು ತೋರಿದ ದಾರಿಯಲ್ಲಿ ನಾವು ಹೋದರೆ, ಯೋಗ ಮಾರ್ಗಗಳಲ್ಲಿ ನಾವು ಹೋದರೆ ಯಾವುದೇ ಒಂದು ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ಮತ್ತೆ ಫಲಿತಾಂಶಗಳ ಅಪೇಕ್ಷೆ ಕೂಡ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ನಮಗೆ ತಿಳಿದು ಬರುತ್ತೆ. ದೇಹ, ಮನಸ್ಸು ಮತ್ತು ಇಂದ್ರಿಯಗಳೊಂದಿಗೆ ಶುದ್ಧೀಕರಣ ಉದ್ದೇಶಕ್ಕಾಗಿ ಮಾತ್ರ ನಾವು ಈ ಒಂದು
ವರ್ತನೆಗಳಲ್ಲಿ ನಾವಿರ್ತೇವೆ. ನಮ್ಮ ಕೆಲಸಗಳಲ್ಲಿ ಯಾವುದು? ನಮ್ಮ ದೇಹ ಅಂದ್ರೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಇದರ ಒಂದು ಶುದ್ಧೀಕರಣಕ್ಕಾಗಿ. ಯಾಕಂದ್ರೆ ಇದೆಲ್ಲ ಶುದ್ಧಿ ಆದ್ರೆ ನಮ್ಮ ಕರ್ಮ ಶುದ್ಧಿ ಆಗೋದು. ನಮ್ಮ ಕರ್ಮ ಶುದ್ಧಿ ಆದಾಗಲೇ ನಮ್ಮ ಕೆಲಸಗಳು ಶುದ್ಧಿ ಆಗುತ್ತೆ. ನಮ್ಮ ಕೆಲಸಗಳೆಲ್ಲ ಏನಾಗುತ್ತೆ? ಅಕರ್ಮವಾಗುತ್ತೆ. ಅಕರ್ಮವಾಗಿ ಮಾಡಬೇಕಾದ್ರೆ ಭಗವಂತನ ಒಂದು ಆ ಒಂದು ಕರುಣೆಯಲ್ಲಿ ನಾವು ಬಂದ್ಬಿಡ್ತೀವಿ. ಆಗೇನಾಗುತ್ತೆ? ನಮ್ಮ ಎಲ್ಲ ಪಾಪಗಳು ಎಷ್ಟೋ ಕೋಟಿಗಟ್ಟಲೆ ಜೀವನ ನಾವು ಬಂದು ಮಾಡಿರೋ ಎಲ್ಲ ಕರ್ಮಗಳನ್ನು ಭಗವಂತ ಏನ್ ಮಾಡ್ತಾನೆ? ಅಲ್ಲಿ ಕ್ಲೇಶಾಗ್ನಿ ಆ ಥರ ಅಗ್ನಿಗಳನ್ನೆಲ್ಲ ಹಾಗೆ ಉರಿದು ಭಸ್ಮ ಮಾಡ್ಬಿಡ್ತಾನೆ ಭಗವಂತ. ಕಾಳ್ಗಿಚ್ಚಿನ ತರ ಬರ್ತಾನೆ. ಅದನ್ನೇ 5.10 ಏನ್ ಹೇಳಿದೆ ನೋಡಿ ಭಗವಂತ. ಆದ್ದರಿಂದನೇ ಬ್ರಹ್ಮನೇ ಅಧಾರ ಕರ್ಮಾಣಿ ಸಂಗಂ ತ್ಯಾಕ್ತ್ವಾ ಕರೋತಿ ಹ್ಯ ಲಿಪ್ಯಾತೇನ ಸ ಪಾಪೇನ ಪದ್ಮಪತ್ರಂ ಇವಾಂಬಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತರಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ ಅಂತ ನೋಡಿ. ಬಹಳ ಅದ್ಭುತವಾಗಿ ಭಗವಂತ ಹೇಳಿದ್ದಾರೆ. ತಾವರೆ ಎಲೆ ನೋಡಿದೀವಲ್ಲ, ನಾವು ಎಲ್ಲಾ ಕಡೆ ನೋಡಿರ್ತೀವಿ. ಆ ಎಲೆ ಒಂದು ಕೊಳಕು ನೀರಲ್ಲಿದ್ರೂ ಕೂಡ ಆ ನೀರಿಗೂ ನನಗೂ ಏನು ಸಂಬಂಧ ಇಲ್ಲೋ ಅನ್ನೋ ತರ ಎಲೆ ಇರುತ್ತೆ. ನೋಡಿ ಆ ಚಿತ್ರದಲ್ಲಿ ನಾವು ನೋಡ್ಬೋದು. ಅದು ಆ ಒಂದು ಎಲೆನಲ್ಲಿ ನೀರು ಹಾಕೊಂಡು ಹಿಂಗೆ ಅಂದ್ರೆ ಅದೇನು ಅಂಟ್ಕೊಳ್ಳೋದೇ ಇಲ್ಲ ಅದು. ನನಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ತರ. ಆ ತರ ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಾವು ಭಗವಂತನ ಒಂದು ಸೇವೆಯಲ್ಲಿ ತೊಡಗಿರ್ಬೇಕಾದ್ರೆ ನಮಗೆ ಈ ಭೌತಿಕದ ಯಾವುದೇ ಶಕ್ತಿ ನಮಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ವಿಷಯ ಇಲ್ಲಿ ನಮಗೆ ತಿಳ್ಕೊಳ್ಬಹುದು. 5.10 ಏನ್ ಹೇಳ್ತಾರೆ ನೋಡಿ, ಪರ್ಫಾರ್ಮರ್ ಇಸ್ ಅನ್ಅಫೆಕ್ಟೆಡ್ ಬೈ ಸಿನ್ಫುಲ್ ಆಕ್ಷನ್ಸ್. ಯಾವುದೇ ಒಂದು ಕರ್ಮಗಳು, ಪಾಪವಾಗ್ಲಿ ಪುಣ್ಯವಾಗ್ಲಿ, ಯಾವುದು ನಮಗೆ ತೊಂದರೆ ಮಾಡೋದಿಲ್ಲ ಅಂತ ಇಲ್ಲಿ ನಮಗೆ ಹೇಳ್ತಾರೆ. ಆಮೇಲೆ ಆ ತರ ಕೆಲಸ ಭಗವಂತನ ಒಂದು ಕರ್ಮ ಯೋಗದಲ್ಲಿ ಇರಬೇಕಾದ್ರೆ ಆತ ಎಲ್ಲರಿಗೂ ಪ್ರೀತಿ ಪಾತ್ರನಾಗ್ತಾನೆ ಅಂತ 5.7 ನಮಗೆ ಹೇಳ್ತಾರೆ. ಆಮೇಲೆ ಆತನಿಗೆ ಯಾವುದೇ ಒಂದು ಆಂಗ್ಸೈಟಿ ಇರೋದಿಲ್ಲ. ಅವನಿಗೆ ನೆಮ್ಮದಿ ಅನ್ನೋದು ಬಹಳ ಸುಲಭವಾಗಿ ಅವನಿಗೆ ದೊರಕುತ್ತೆ ಅನ್ನೋದನ್ನೆಲ್ಲಿ ನಮಗೆ ಭಗವಂತ ತಿಳಿಸ್ಕೊಡ್ತಾನೆ. ಆದ್ದರಿಂದ ಅರ್ಜುನ ಯೋಚನೆ ಮಾಡ್ತಿದ್ದಾನೆ, ನಾನು ಮಾಡಿದ ಕಾರ್ಯಗಳಿಂದ ಹೇಗೆ ಮುಕ್ತನಾಗೋದು ಅಂತಂದ್ರೆ ಅದಕ್ಕೆ ಇದೇ ಉತ್ತರ. ಅಲ್ಲಿ ನಮ್ಮ ಕೆಲಸಗಳನ್ನ ಮಾಡೋರು ಯಾರು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ನಾವು ತಿಳ್ಕೊಂಡಿದೀವಿ ನಾವೇ ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಅಂತ. ಇಲ್ಲ, ಅದಕ್ಕೆ 3 ಕಾರಣಗಳಿವೆ. 3 ಕಾರಣಗಳು ಯಾವುದು ಅಂದ್ರೆ ಸೋಲು ಅಂದ್ರೆ ಆತ್ಮ, ಪರಮಾತ್ಮ, ಆಮೇಲೆ ಈ ಒಂದು ಪ್ರಕೃತಿ. ಈ 3ನೇ ಕೆಲಸ ಮಾಡೋದು. ಯಾವುದೇ ಒಂದು ಕಾರ್ಯ ಆಗ್ಬೇಕು ಅಂತಂದ್ರೆ ನೋಡಿ, ಈ ಪೆನ್ ನಾನು ಈ ಕಡೆ ತೆಗೆದು ಈ ಕಡೆ ಮಡಗ್ಬೇಕಾದ್ರೆ ನಾನ್ ಮಾಡಿದೆ ಅಂತ ತಿಳ್ಕೊಳ್ತೀನಿ ಅಲ್ವಾ? ಇಲ್ವೇ ಇಲ್ಲ. ಅದಕ್ಕೆ ಈ ಕೆಲಸವನ್ನ ಮಾಡಿದವರು 3 ಜನ. 3 ಕಾರಣಗಳು. ಯಾವುದು? ಸೋಲು. ಯೂಸಿಂಗ್ ಇಸ್ ಫ್ರೀ ವಿಲ್ ಕ್ಯಾನ್ ಡಿಸೈರ್ ಥಿಂಗ್ಸ್. ನನ್ನ ಒಂದು ಸ್ವಾತಂತ್ರ್ಯವನ್ನು ಉಪಯೋಗಿಸಿ ನಾನೇನ್ ಅಂದ್ಕೊಳ್ತೀನಿ, ಈ ಪೆನ್ ಎಡಗಡೆ ಇದೆ, ಈ ಎಡಗಡೆಯಿಂದ ನನ್ನ ಬಲಭಾಗಕ್ಕೆ ಬರಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಅಷ್ಟೇ. ಆಗ ಸೂಪರ್ ಸೋಲ್ ಏನ್ ಮಾಡುತ್ತೆ, ಸರಿ ಕಣಪ್ಪ, ನಿನಗೆ ಆ ಒಂದು ಶಕ್ತಿ ಕೊಡ್ತೇನೆ, ನೀನು ಅದನ್ನ ಮಾಡಬಹುದು, ನಿನಗೆ ಆ ಒಂದು ಕರ್ಮದ ಫಲ ಇದೆ ನೋಡಿ. ಫಲ ಇದೆ, ಮುಖ್ಯವಾಗಿ ಫಲವಿದೆ. ಅಂದ್ರೆ ನೋಡಿ, ಈ ಪೆನ್ ಎತ್ತೋದಕ್ಕೆ ಭಾರ ಇದೆ. ಒಂದು 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 ಗ್ರಾಮು, 2 ಗ್ರಾಮು, 5 ಗ್ರಾಮು, 10 ಗ್ರಾಮು ಇದೆ. ಅದನ್ನ ಎತ್ತಿ ನಾನು ಈ ಕಡೆ ಇಡ್ತಾ ಇದ್ದೀನಿ ಬಲಗಡೆಗೆ. ಅಂದ್ರೆ ಬಲ ಬೇಕು, ಭಗವಂತನ ಒಂದು ಅನುಗ್ರಹ ಬೇಕು, ಆಮೇಲೆ ಈ ಒಂದು ಪ್ರಕೃತಿ ಅದನ್ನ ಮಾಡುತ್ತೆ. ಈ 3 ವಿಷಯಗಳನ್ನ ಇಲ್ಲಿ ನಮ್ಗೆ ಹೇಳ್ತಾರೆ. ನೋಡ್ಬೋದು, ನೀವೇನಪ್ಪ ಇದೇನ್ ದೊಡ್ಡ ವಿಷಯ, ಈ ಪೆನ್ ಈ ಕಡೆ ಇಟ್ಬಿಟ್ಟು ಇವ್ರೇನೋ 3 ಜನ 3 ಕಾರಣಗಳು ಮಾಡಿದ್ದು ಅಂತ ಹೇಳ್ತಿದ್ದಾರೆ ಅಂತ ನೋಡಿರ್ಬೋದು. ನಾವು ಯಾರಿಗಾದ್ರೂ ಸ್ವಲ್ಪ ಏನೋ ರೋಗ ರುಜಿನಗಳೆಲ್ಲ ಬಂದ್ಬಿಟ್ರೆ ಅವ್ರ ಕೈಯೆಲ್ಲ ಉದುರ್ತಾ ಇರುತ್ತೆ. ಒಂದು ಪೆನ್ ಕೂಡ ಅವ್ರಿಗೆ ಹಿಡಿಯಕ್ಕಾಗಲ್ಲ, ಒಂದು ಪೆನ್ ಕೂಡ ಅವ್ರ ಕೈಯಲ್ಲಿ ಎತ್ತಕ್ಕಾಗೋದಿಲ್ಲ. ನೋಡಿದೀವಾ? ನಮಗೆ ಈಗ ಸುಲಭವಾಗಿ ಕಾಣಿಸ್ತಾ ಇದೆ ಅಷ್ಟೇ. ಏನಪ್ಪ ಹಿಂಗೆತ್ತಿ ಈ ಕಡೆ ಇಟ್ಬಿಟ್ರು ಇವರು, ಅದ್ರಲ್ಲಿ ಏನ್ ದೊಡ್ಡ ವಿಷಯ ಅಂತ. ಆದ್ರೆ ಎಲ್ಲಾರ ಕೈಯಲ್ಲೂ ಅದು ಆಗೋದಿಲ್ಲ. ಅದಕ್ಕೆ ಅಂತ ಅವನಿಗೆ ಆ ಒಂದು ಕರ್ಮ ಇರಬೇಕು. ಕರ್ಮ ಅಂದ್ರೆ ಕರ್ಮ ಫಲ ಇರಬೇಕು ಅವ್ರಿಗೆ. ಅದಿದ್ರೆ ಮಾತ್ರ ಅದು ಸಾಧ್ಯ. ಆದ್ದರಿಂದನೇ ಯಾವುದೇ ಒಂದು ಕರ್ತವ್ಯ ಮಾಡಿದ್ರು, ಯಾವುದೇ ಒಂದು ಕೆಲಸವನ್ನು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಮಾಡಿದ್ರೆ ಅದಕ್ಕೆ ನಮಗೆ ಆಸೆ ಇರಬೇಕು. ಅದು ಭಗವಂತ ಅದನ್ನ ಸ್ಯಾಂಕ್ಷನ್ ಮಾಡಬೇಕು. ಅದಾದ ನಂತರ ಅದಕ್ಕೆ
ಆ ಒಂದು ಆಕ್ಷನ್, ಕ್ಯಾರಿ ಔಟ್ ದ ಆಕ್ಷನ್ಸ್ ಟು ಸೂಟ್ ದ ಡಿಸೈರ್. ಆಮೇಲೆ ಅದಕ್ಕೆ ಅನುಗ್ರಹ ಬೇಕು ಅಂತ 3 ವಿಷಯಗಳು. ಸೋಲ್, ಆತ್ಮ, ಪರಮಾತ್ಮ, ಆಮೇಲೆ ಈ ಪ್ರಕೃತಿ ಅನ್ನೋದನ್ನ ಇಲ್ಲಿ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅದನ್ನ ಹೀಗೆ ತಿಳ್ಕೊಳ್ಳೋಣ ನೋಡಿ. ಇಲ್ಲಿ ಇಲ್ಲಿ ಜೀವ ಬಂದು ಡಿಸೈರ್ಸ್, ಜೀವ ಒಂದು ಆತ್ಮ ಬಂದು ಆಸೆ ಪಡುತ್ತೆ. ಅದು ಆಸೆ ಪಟ್ಟಾಗ ಈಶ್ವರ ಭಗವಂತ ಏನ್ ಮಾಡ್ತಾನೆ, ಬೇಸ್ಡ್ ಆನ್ ಕರ್ಮ, ಕ್ರೆಡಿಟ್ ಇರುತ್ತೆ ನಮ್ದು ಬ್ಯಾಂಕ್ ಬ್ಯಾಲೆನ್ಸ್ ಅಂತ. ಆ ತರ ಕರ್ಮ ಇರುತ್ತೆ, ಭಗವಂತನ ಒಂದು ಬ್ಯಾಂಕ್ ಅಲ್ಲಿ ಇದೆ, ಅದು ನಮ್ಮ ಅಕೌಂಟ್ ಎಲ್ಲ ಅದ್ರಲ್ಲಿ ಇರುತ್ತೆ. ಅದಿದ್ರೆ ಅವರು ಓಕೆ ಅಂತಾರೆ. ಹಾಗೇನಾಗುತ್ತೆ, ಆ ಪ್ರಕೃತಿ ಬಂದು ಅದನ್ನ ಮುಗಿಸ್ಕೊಡುತ್ತೆ ಆ ಒಂದು ಕೆಲಸವನ್ನ ಅಂತ ನಾವ್ ಹೇಳ್ತೀವಿ. ಹಾಗೇನಾಗುತ್ತೆ, ಆ ಜೀವ ಬಿಕಮ್ಸ್ ಟೆಂಪರ್ಲಿ ಹ್ಯಾಪಿ. ಹಾಗೇನಾಗುತ್ತೆ, ಇದು ಸಂತೋಷ ಆಗ್ಬಿಡುತ್ತೆ. ನನಗೆ ಈ ಪೆನ್ ಎಡಗಡೆ ಇಡಿಸ್ಲಿಲ್ಲ, ಈ ಕಡೆ ಎತ್ತಿಟ್ಬಿಟ್ರೆ ನನಗೆ ಸಂತೋಷ ಅಂತ ಎತ್ತಿಟ್ಬಿಡ್ತೀವಿ ಅಲ್ವರಾ. ಹಾಗೇನಾಯ್ತು, ನಮ್ಗೆ ಸಂತೋಷ ಆಯ್ತು ಅಂತ. ಯಾವುದೇ ಆ ಕೆಲಸ, ನಮ್ಮ ಕೆಲಸ, ನಾವು ಯೋಚನೆ ಮಾಡಿದ ಕೆಲಸ ನಡೆದರೆ ನಮಗೆ ಸಂತೋಷ ಆಯ್ತು. ಈ 3 ಕಾರಣಗಳಿಂದನೇ ನಮಗೆ ಈ ಒಂದು ಕೆಲಸ ಸಾಧ್ಯ. ನಾವು ಇಷ್ಟಪಡದೇ ಇದ್ರೆ, ಅಂದ್ರೆ ನಾವು ಡಿಸೈರ್, ಆತ್ಮ ಇಷ್ಟಪಟ್ಟಿಲ್ಲ ಅಂದ್ರೆ ಆ ಕೆಲಸ ನಡೆಯಲ್ಲ. ಓಕೆನಾ. ಆಮೇಲೆ ಇಷ್ಟಪಟ್ಟರು ಭಗವಂತ ಅದಕ್ಕೆ ಓಕೆ ಅಂದ್ರೆ ಮಾತ್ರ ಅದು ಸಾಧ್ಯ. ಅಲ್ಲೇ ಅದು ಪ್ರಕೃತಿ ಅದನ್ನ ನಮಗೆ ಮಾಡಿಕೊಡುತ್ತೆ ಅನ್ನೋ ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ಹೇಗೆ ಬೇಸ್ಡ್ ಆನ್ ಕರ್ಮ ಭಗವಂತ ಸ್ಯಾಂಕ್ಷನ್ ಮಾಡ್ತಾನೆ ಅಂತಂದ್ರೆ, ನಾವು ಒಂದು ಅಂಗಡಿಗೆ ಹೋಗ್ತೀವಪ್ಪ, ಅಂಗಡಿಗೆ ಹೋಗ್ಬಿಟ್ಟು ಸರ್ ಈ ಶರ್ಟ್ ಇದೆ ತುಂಬಾ ಚೆನ್ನಾಗಿದೆ, ಅದು ಎಷ್ಟು ಸಾರ್ ಅಂತೀವಿ, ಅದು 500 ರೂಪಾಯಿ ಅಂತ. ನಾನು ಸರ್ ನನ್ನ ಹತ್ರ 300 ರೂಪಾಯಿ ಇದೆ, ಕೊಡ್ತೀರಾ ಸರ್ ಅಂದ್ರೆ ಅವ್ನು ಕೊಡಲ್ಲ ಅಲ್ವರಾ. ನಾನು ಹೇಳೋದು ಚಿಕ್ಕ ಚಿಕ್ಕ ಅಂಗಡಿ ಅಲ್ಲ, ಒಂದು MRP ಶೋರೂಮ್ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಎಲ್ಲ ಒಂದೇ ರೇಟ್ ಇರುತ್ತೆ, ಬಾರ್ಗೇನ್ ಮಾಡೋಕ್ಕಾಗಲ್ಲ. ಆ ತರ ಒಂದು ಅಂಗಡಿನಲ್ಲಿ ಹೋಗ್ಬಿಟ್ಟು 500 ರೂಪಾಯಿ ಶರ್ಟ್ ಸರ್ ನನ್ನ ಹತ್ರ 300 ರೂಪಾಯಿ ಇದೆ ಕೊಡ್ತೀನಿ ಅಂದ್ರೆ ಇಲ್ಲ ಅಂತಾನೆ. ಅದೇ ಕರ್ಮದ ಕ್ರೆಡಿಟ್. ನಮ್ಮ ಹತ್ರ 500 ರೂಪಾಯಿ ಇದ್ರೆ ಆ ಶರ್ಟ್ ಅನ್ನು ತಗೋಬಹುದು, ಇಲ್ಲ ಅಂದ್ರೆ ಆ ಶರ್ಟ್ ಅನ್ನು ತಗೊಳ್ಳೋದಕ್ಕೆ ಸಾಧ್ಯವಿಲ್ಲ, ಅಂಗಡಿಯವನು ಕೊಡೋದಿಲ್ಲ. ಅದೇ ತರನೇ ಭಗವಂತ ನಾವು ಏನಾದ್ರೂ ಒಂದು ಇಚ್ಛೆ ಪಟ್ರೆ ಅದು ನಡಿಬೇಕು ಅಂದ್ರೆ ನಮಗೆ ಆ ಒಂದು ಕರ್ಮದ ಬ್ಯಾಲೆನ್ಸ್ ಇರಬೇಕು. ಅದು ನಮ್ಮ ಹತ್ರ ಆ ಒಂದು ಪುಣ್ಯ ಅನ್ನೋದು ಇರಬೇಕು, ಅವಾಗ್ಲೇನೆ ಅದು ಸಾಧ್ಯ. ಇಲ್ಲವಾದ್ರೆ ಅದು ಸಾಧ್ಯವಿಲ್ಲ ಅನ್ನೋದು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅವಾಗ ಭಗವಂತ ಎಸ್ ಅಂತ ಹೇಳ್ತಾರೆ. ಇಲ್ಲ, ಈಗ ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಜೊತೆಲಿ ಹೋಗ್ತೀವಿ, ಆಗ ನಾವು ಅಪ್ಪ ನಾನು 500 ರೂಪಾಯಿ 5,000 ರೂಪಾಯಿ ಒಂದು ಶೂ ತಗೊಂಡಿದ್ದೀನಪ್ಪ, ತಗೊಳ್ಳಪ್ಪ ಅಂದ್ರೆ ಇಲ್ಲ ಬೇಡಪ್ಪ ಅಂತಾರೆ ತಂದೆ. ಆಗೇನ್ ಮಾಡೋದು, ಅಪ್ಪ ಇದು 3,000 ರೂಪಾಯಿ, ಇದು ತಗೊಳ್ಳಪ್ಪ, ತಗೊಳಪ್ಪ ಅಂದ್ರೆ ಅವಾಗೇನು ತಂದೆ ಅದನ್ನ ಓಕೆ ಅಂತಾರೆ. ಯಾಕಂದ್ರೆ ಅವ್ರ ಹತ್ರ 3,000 ಪಾಕೆಟ್ ಅಲ್ಲಿ ಇದೆ, ಅವಾಗ ಕೊಡ್ಬೋದು ಅಂತ ಓಕೆ ಅಂತಾರೆ. ಆ ತರನೇ ನಮ್ಮ ಕರ್ಮ ಇದ್ರೆ ಮಾತ್ರ ಅದು ಭಗವಂತ ಕೊಡ್ತಾನೆ, ಇಲ್ಲಾಂದ್ರೆ ಕೊಡಲ್ಲ. ಆದ್ದರಿಂದನೇ ಇಲ್ಲಿ ಭಗವಂತ ಹೇಳ್ತಾ ಇರೋದು, ನೀನು ಫಲಿತಾಂಶದ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಿನ್ನ ಕೆಲಸದಲ್ಲಿ ನೀನು ನಿರತರಾಗಿರು. ಅದು ಫಲದ ಅಪೇಕ್ಷೆಯನ್ನು ಪಡಬೇಡ, ಕೊಡೋದು ಬಿಡೋದು ನನ್ನ ಕೆಲಸ, ಅದನ್ನ ನಾನು ನೋಡ್ಕೊಳ್ತೀನಿ ಅಂತ ಇಲ್ಲಿ ನಮಗೆ ಹೇಳ್ತಿದ್ದಾರೆ. ಆದ್ದರಿಂದನೇ ನಾವು ಫಲಿತಾಂಶದ ಹಿಂದೆ ಓಡ್ದು ಅಂದ್ರೆ ನಾವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವಿಲ್ಲ. ಸಾಧ್ಯ ಇದೆಯಾ? ಅಯ್ಯೋ, ಎಲ್ಲರೂ ಅದೇ ಹೇಳೋದು, ಎಷ್ಟು ಕಷ್ಟ ಕಟ್ಟವ ಅವನು ನೋಡು, ಮೊದ್ಲು ಅವನಿದಾನಲ್ಲ, ಅವನು ನಿದ್ದೆ ಮಾಡ್ಕೊಂಡೇ ಅವನು ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟ. ಇವನು ಇದಾನಲ್ಲ, ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಎದ್ದಿ ಓದಿ ಎಷ್ಟು ಓದ್ದಪ್ಪ, ಈ 45% ತಗೊಳಕ್ಕೆ ಓದ್ದ ಇವನು ಅಷ್ಟೊಂದು ಓದ್ದ ಅಂತಾರೆ ನೋಡಿದ್ದೀವಲ್ಲ, ಎಷ್ಟೋ ಜನಗಳಿಗೆ ಸುಲಭವಾಗಿ ಕೇಳ್ದೇನೆ ಬಂದ್ಬಿಡುತ್ತೆ. ಎಷ್ಟೋ ಜನಕ್ಕೆ ಇನ್ನೊಬ್ರು ಕೇಳಿ ಗೋಗರದ್ರೆ ಹಠ ಮಾಡಿ ತಲೆ ಕೇಳಿ ನಿಂತರೂ ಸಿಗಲ್ಲ. ಇದೆಲ್ಲ ಅದಕ್ಕೇನೆ. ನೋಡಿ, ಯಾಕೆಂದ್ರೆ ಜೀವ ಡಿಸೈರ್ ಮಾಡುತ್ತೆ, ಆತ್ಮ ಬಂದು ಇಷ್ಟಪಡುತ್ತೆ, ಈಶ್ವರ ಏನ್ ಮಾಡ್ತಾನೆ, ಅದನ್ನ ರಿಜೆಕ್ಟ್ ಮಾಡ್ಬಿಡ್ತಾನೆ, ಸಿಗೋದಿಲ್ಲ, ಕೊಡೋದಿಲ್ಲ, ಫ್ರಸ್ಟ್ರೇಟ್ ಆಗ್ಬಿಡುತ್ತೆ, ಹೋಪ್ಲೆಸ್, ಈ ಜೀವನನೇ ಬೇಡ ಅನ್ನೋ ತರ ಜನ ಬೇಜಾರಾಗ್ಬಿಡ್ತಾರೆ. ಯಾಕೆ ನೋಡಿ, ಇದಕ್ಕೇನೆ ನಮ್ಮಲ್ಲಿ ಆ ಒಂದು ಕ್ರೆಡಿಟ್ ಇರೋದಿಲ್ಲ, ಅದರಿಂದನೇ ಅದು ಆ ತರ ಆಗೋದು ಅನ್ನೋದನ್ನ ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ನಮ್ಮ ಹತ್ರ ಕ್ಯಾಶ್ ಇದೆ, ಎಲ್ಲ ಇರುತ್ತೆ, ಆದ್ರೆ ನಡೆಯೋದಿಲ್ಲ. ಈ ಒಂದು ನಾವು ಕರೋನಾ ಟೈಮಲ್ಲಿ ನಾವು ನೋಡಿದೀವಿ, ಮನೆಗಳಲ್ಲಿ ಹಣ ಇದೆ, ಎಲ್ಲ ಇದೆ, ಮನೆಗಳಲ್ಲಿ ಕಾರ್ ಇದೆ, ಆದ್ರೆ ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟು 50-60 ಕಿಲೋಮೀಟರ್ ನಡೆದು ಬಂದಿರ್ತಾನೆ. ಪಾಕೆಟಲ್ಲೂ ಹಣ ಇದೆ, ಬ್ಯಾಂಕಲ್ಲೂ ಹಣ ಇದೆ, ಮನೆಯಲ್ಲಿ ಕಾರು ಇದೆ, ಡ್ರೈವರು ಇದ್ದಾನೆ, ಆದ್ರೆ ಬಂದಾಗ ಬರೋಕ್ಕಾಗಿಲ್ಲ, ಪಿಕ್ ಮಾಡೋಕ್ಕಾಗಿಲ್ಲ, ನಡ್ಕೊಬಂತು ಅಲ್ವರಾ. ಅದೇನೇ ಕರ್ಮ. ನೀವು ಬಹಳಷ್ಟು ವಿಷಯಗಳನ್ನ ನೀವು ಗಮನವಾಗಿ ನಾವು ನೋಡಿದ್ರೆ ನಮ್ಮ ಜೀವನದಲ್ಲಿ ನಾವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಬೇಡ ಅಂದ್ರೂ ಬರುತ್ತೆ, ಆದ್ರೆ ಆಮೇಲೆ ಬೇಕು ಅಂದ್ರೂ ಬರೋದಿಲ್ಲ, ಆತರ. ಅದಕ್ಕೋಸ್ಕರನೇ ನಾವು ಫಲಿತಾಂಶದ ಬಗ್ಗೆ ನಾವು ಚಿಂತನೆ ಮಾಡಬಾರದು, ನಮ್ಮ ಎಫರ್ಟ್ ಅನ್ನ ನಾವು
ಹಾಕ್ಬೇಕು ಕೆಲಸದಲ್ಲಿ, ಫಲಿತಾಂಶವನ್ನು ಕೃಷ್ಣನಿಗೆ ಬಿಟ್ಬಿಡ್ಬೇಕು. ಅದನ್ನೇ ಕೃಷ್ಣ ಅರ್ಜುನನಿಗೆ ಹೇಳೋದು, ನೀನು ನಿನ್ನ ಕೆಲಸ ಮಾಡು, ಆ ಆದರೆ ನಿನ್ನ ರೆಸ್ಪಾನ್ಸಿಬಿಲಿಟಿ, ನಿನ್ನ ಕರ್ತವ್ಯವೇನಿದೋ ಅದನ್ನ ಮಾಡು. ನೀನು ಒಬ್ಬ ಆ, ಆ, ಏನು ಯೋಧನಾಗಿ, ಕ್ಷತ್ರಿಯನಾಗಿ ಧರ್ಮವನ್ನು ಕಾಪಾಡೋದು ನಿನ್ನ ಕೆಲಸ, ಅದನ್ನು ಮಾಡು, ಅದ್ ಬೇರೆ ಫಲಿತಾಂಶ ಎಲ್ಲ ನಾನು ನೋಡ್ಕೊಳ್ತೀನಿ ಅಂತ ಭಗವಂತ ಹೇಳ್ತಾನೆ. ಹೌ ಟು ಪ್ಯೂರಿಫೈ, ಕೋರಿಕೆಗಳನ್ನು ಹೇಗೆ ಶುದ್ಧಿ ಮಾಡೋದು ಅಂತಂದ್ರೆ, ಅದರಲ್ಲಿ 59ನೇ ಶ್ಲೋಕದಲ್ಲಿ 2ನೇ ಚಾಪ್ಟರ್ಲೇನೆ ಭಗವಂತ ಹೇಳಿದಾನೆ, ವಿಷಯ ವಿನಿವರ್ತಂತೆ. ನಾವೇನ್ ಮಾಡ್ಬೇಕು, ಎಂಗೇಜ್, ನಮ್ಮನ್ನು ನಾವು ಒಂದು ಜಪ ಮಾಡೋದ್ರಲ್ಲಿ, ಭಗವದ್ಗೀತೆಗಳನ್ನು, ಭಾಗವತವನ್ನು ಪಠನ ಮಾಡೋದ್ರಿಂದ, ಆಮೇಲೆ ನಾವು ಭಕ್ತಿ ಸೇವೆಯಲ್ಲಿ ನಾವು ಇರೋದ್ರಿಂದ ನಮ್ಮ ಕೋರಿಕೆಗಳು ಶುದ್ಧವಾಗ್ಬಿಡುತ್ತೆ. ಯಾವಾಗ ನಮ್ಮ ಕೋರಿಕೆಗಳು ಶುದ್ಧವಾಗ್ಬಿಡುತ್ತೋ ಅವಾಗ ನಮಗೆ ಸಂತೋಷ ಅನ್ನೋದು, ನೆಮ್ಮದಿ ಎಂದು ಇರುತ್ತೆ. ಇಲ್ಲಾಂದ್ರೆ ಅದು ಬೇಕು ಇದು ಬೇಕು ಅಂತೀವಿ, ಅದು ನಮಗೆ ಕೊಡೋದಕ್ಕೆ ಭಗವಂತ ಕೈಯಲ್ಲಿ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಕರ್ಮದ ಪ್ರಕಾರ ಅದು ನಮ್ಗೆ ಸಿಗೋಂಥದ್ದಲ್ಲ. ಅವಾಗ ನಮ್ಗೆ ಏನಾಗ್ಬಿಡುತ್ತೆ, ನಮ್ಗೆ ಇನ್ನೂ ಬೇಜಾರಾಗ್ಬಿಡುತ್ತೆ. ಬೇಜಾರಾಗಿ ಇನ್ನೂ ಕಷ್ಟಪಟ್ಟು ಇನ್ನೂ ಅದು ಸಿಕ್ಕಿದ್ರು ಸಿಕ್ಲಿಲ್ಲ ಅಂದ್ರೂ ಕಷ್ಟ ಅಲ್ಲ, ಈ ಯೋಚನೆಯಿಂದ ಇನ್ನೂ ಕಷ್ಟ ಆಗ್ಬಿಡುತ್ತೆ ನಮಗೆ. ಆದ್ರಿಂದನೇ ಈ ಕೋರಿಕೆಗಳನ್ನ ಶುದ್ಧಿ ಮಾಡಬೇಕು, ಮತ್ತೆ ಈ ಅರ್ಥ ಮಾಡ್ಕೋಬೇಕು, ನಮಗೆ ಸಿಕ್ಕಿಲ್ಲ ಅಂದ್ರೆ ಅದು ಭಗವಂತನ ಪ್ರೇರಣೆ ಇಲ್ಲ, ಅಥವಾ ಭಗವಂತನ ಪ್ರೇರಣೆ ಇಲ್ಲ, ಆಶೀರ್ವಾದ ಇಲ್ಲ. ಯಾಕಂದ್ರೆ ನನಗದು ಯೋಗ್ಯತೆ ಇಲ್ಲ, ನನ್ನ ಯೋಗ್ಯತೆ ಇಲ್ಲ ನನಗದು ಅನ್ನೋದನ್ನ ನಾವು ತಿಳ್ಕೊಂಡ್ಬಿಡ್ಬೇಕು. ಯಾವಾಗ ಅದನ್ನ ನಾವು ತಿಳ್ಕೊಳ್ತೀವೋ ನಮಗೆ ನೆಮ್ಮದಿ ಅನ್ನೋದು ಬಹಳ ಸುಲಭವಾಗಿ ಸಿಗುತ್ತೆ ಅಂತ 5.15 ಅಲ್ಲಿ ಹೇಳ್ತಾನೆ ನೋಡಿ ಭಗವಂತ. ನದಾತೆ ಕಶ್ಯಚಿತ್ ಪಾಪಂ ನಾಚೈವ ಸುಕೃತಂ ವಿಭುಃ ಅಜ್ಞಾನೇವರ್ಥಂ ಜ್ಞಾನಂ ತೇನ ಮುಹ್ಯಂತಿ ಜ್ಞಾತ್ವಾ. ಭಗವಂತನು ಯಾರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಸ್ವೀಕರಿಸೋದಿಲ್ಲ. ನೋಡಿ, ತುಂಬಾ ಒಂದು ಮುಖ್ಯವಾದಂತಹ ವಿಷಯ ಹೇಳೋದು ಭಗವಂತ. ನಾನು ಭಗವಂತನಿಗೆ ಹಾಕ್ಬಿಟ್ಟೆಪ್ಪ, ಎಲ್ಲ ತಗೊಂಡೋಗಿ ಭಗವಂತನ ಹತ್ರ ಇಟ್ಬಿಟ್ಟೆ, ಇದೆಲ್ಲ ನಡೆಯೋದಿಲ್ಲ. ನೀವೇನೋ ಒಂದು ಮಾಡ್ಬಿಟ್ಟು ಭಗವಂತನ ಕೊಟ್ಬಿಡೋದು, ಅದೆಲ್ಲ ಆಗೋದಿಲ್ಲ. ಭಗವಂತ ಯಾರ್ದು ಏನು ತಗೊಳಲ್ಲ. ಭಗವಂತನ ಹತ್ರ ಬೇಕಾದಷ್ಟಿದೆ. ಆತರ ಪಾಪ ಪುಣ್ಯಕ್ಕೆ ಅತೀತನಾದವನು, ಅಂದ್ರೆ ಟ್ರಾನ್ಸಿಡೆಂಟಲ್, ಅದಕ್ಕೂ ಉನ್ನತವಾದ, ಅದೆಲ್ಲ ನಮಗ್ ಮಾತ್ರ ಸಂಬಂಧ, ಭಗವಂತನಿಗಲ್ಲ. ಅದಕ್ಕೆ ಅದನ್ನೆಲ್ಲ ತಗೊಂಡೋಗಿ ಕೊಡ್ಬಿಡಿ. ಭಗವಂತನಿಗೆ ಬೇಕಾಗಿರೋದು ನಮ್ಮ ಕಡೆಯಿಂದ ಬರೀ ಪ್ರೀತಿ ಮಾತ್ರ. ಬೇರೆ ಯಾವುದನ್ನು ಎಚ್ಚರಿಸೋದಿಲ್ಲ, ಬೇಕಾಗೂ ಇಲ್ಲ. ದೇಹಸ್ಥ ಜೀವಿಗಳ ನಿಜವಾದ ಜ್ಞಾನವನ್ನು ಅಜ್ಞಾನವು ಮುಚ್ಚಿರುವುದರಿಂದ ಅವರು ದಿಗ್ಭ್ರಮೆಗೆ ಒಳಗಾಗುತ್ತಾರೆ ಅಂತ ಭಗವಂತ ಇಲ್ಲಿ ಹೇಳಿದ್ದಾನೆ. ಯಾಕೆ ದಿಗ್ಭ್ರಮೆ ಆಗ್ತಾರೆ ಅಂತಂದ್ರೆ, ಜ್ಞಾನ, ನಾವು ಸಚ್ಚಿದಾನಂದ ಆತ್ಮ ಒಂದು ಚಿತ್ ಆನಂದ. ಚಿತ್ ಅಂದ್ರೆ ಎಲ್ಲಾ ಒಂದು ಜ್ಞಾನವು ನಮಗಿದೆ, ಆದರೆ ಅದೇನಾಗ್ಬಿಟ್ಟಿದೆ, ಅದು ಅಜ್ಞಾನದಿಂದ ಕವರ್ ಆಗ್ಬಿಟ್ಟಿದೆ. ಅಜ್ಞಾನ ಯಾವುದು? ಆ ಒಂದು ಇಂಟೆಲಿಜೆನ್ಸ್, ಬುದ್ಧಿ, ಮತ್ತೆ ಅಹಂಕಾರ, ಮತ್ತೆ ಮನಸ್ಸು, ಮತ್ತೆ ಇಂದ್ರಿಯಗಳು, ಇವೆಲ್ಲ ಏನ್ ಮಾಡಿದೆ, ಕವರ್ ಮಾಡ್ಕೊಂಡ್ಬಿಟ್ಟಿದೆ. ಕವರ್ ಮಾಡಿ ಅದನ್ನ ತೋರ್ಸೋದೇ ಇಲ್ಲ ಅಲ್ವರ. ಒಳಗಡೆ ಒಳ್ಳೆ ದೀಪ ಇಟ್ಬಿಟ್ಟು ಮೇಲೆ ಒಂದು ಕವರ್ ಹಾಕ್ಬಿಟ್ರೆ ಏನೋ ಹೊರಗಡೆ ಬರುತ್ತಾ ಬೆಳಕು? ಬರೋದಿಲ್ಲ ಅಲ್ವರ. ಆ ತರ ಇದು ಮುಚ್ಚಿಬಿಡ್ಬಿಟ್ಟಿದೆ. ಅದಕ್ಕೋಸ್ಕರನೇ ನಾವು ಈ ಭಗವಂತನಲ್ಲಿ ಈ ಮುಂದಿನ ಸ್ಲೈಡ್ ಅಲ್ಲಿ ಹೇಳಿದ್ನಲ್ಲ ನಾನು, ವಿ ಹ್ಯಾವ್ ಟು ಎಂಗೇಜ್ ಇನ್ ಜಪ ಮಾಡೋದ್ರಲ್ಲಿ, ಭಗವದ್ಗೀತೆ ಓದೋದ್ರಲ್ಲಿ, ಭಾಗವತನ ಪಾರಾಯಣ ಮಾಡೋದು, ಭಕ್ತರ ಸಂಘದಲ್ಲಿರೋದು, ಭಗವಂತನಿಗೆ ಸೇವೆ ಮಾಡೋದು. ಈ ತರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಎಲ್ಲವೂ ಅದು ಒಂದು ಒಳ್ಳೆಯ ಶುದ್ಧವಾದಂತಹ ಒಂದು ಬಟ್ಟೆ ತಗೊಂಡು ಅದನ್ನ ಕ್ಲೀನ್ ಮಾಡ್ದಕ್ಕೆ. ಯಾವಾಗ ನಾವು ಕನ್ನಡಿನ ಕ್ಲೀನ್ ಮಾಡಿದಾಗ ನಮ್ಮ ಮುಖ ಹಾಗೇ ಚೆನ್ನಾಗಿ ಕಾಣಿಸುತ್ತೆ ಅಲ್ವರ. ಆ ಡಸ್ಟ್ ಎಲ್ಲ ಎತ್ಬಿಟ್ರೆ, ಆ ಥರ ಡಸ್ಟು ನಮ್ಮ ಆ ಒಂದು ಆತ್ಮದ ಮೇಲೆ ಕುಳಿತುಕೊಂಡ್ಬಿಟ್ಟಿದೆ. ಅದನ್ನ ನಾವು ಕ್ಲೀನ್ ಮಾಡಬೇಕು. ಅದು ಕ್ಲೀನ್ ಮಾಡೋದೇ ಈ ಭಕ್ತಿ ಸೇವೆ ಅಂತ. ಯಾವಾಗ ಅದನ್ನು ಕ್ಲೀನ್ ಮಾಡಿದಾಗ ನಮಗೆ ಎಲ್ಲವೂ ನಮಗೆ ಚೆನ್ನಾಗಿ ಕಾಣಿಸುತ್ತೆ, ನಮ್ಮ ಮುಂದೆ ಏನಿದೆ ಅನ್ನೋದು. ಅದೇ ಈ ಪ್ರೋಸೆಸ್ ಅಂತ. ಸೊ ಆಗ ನಮ್ಗೆಲ್ಲವೂ ಸಮಾನತೆ ಅನ್ನೋದು ಗೊತ್ತಾಗುತ್ತೆ ಅಂತ. ಈಗ ಸಮಾನತೆ ಹೇಗೆ ನೋಡೋದು ಅಂತ, ಯಾಕಂದ್ರೆ ಅದು ಕೂಡ ನಮಗೆ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುತ್ತೆ. ಅದು ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿ ಅಸ್ತಿನಿ ಸುನಿಚೈವ ಸ್ವಾಫಕೆ ಚ ಪಂಡಿತ ಸಮದರ್ಶನ. ನಮ್ರರಾದ ಜ್ಞಾನಿಗಳು. ಅರ್ಜುನ ಕೇಳ್ತಾನೆ,
ಈ ಜ್ಞಾನಿಗಳನ್ನೆಲ್ಲ ಹೇಗೆ ಕಂಡುಹಿಡಿಯೋದು ಅಂತ, ಅವ್ರು ಹೇಗಿರ್ತಾರೆ ಅಂತ. ಆಗ ಅದಕ್ಕೆ ಈ ಉತ್ತರ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾಗಿರ್ತಾರೆ. ಬ್ರಾಹ್ಮಣನು ಹಸುವನ್ನು, ಆನೆಯನ್ನು, ನಾಯಿಯ ಮಾಂಸ ತಿನ್ನುವವನನ್ನು, ಅಂದ್ರೆ ಅಂತ್ಯಜನನ್ನು ಎಲ್ಲರನ್ನೂ ಒಂದೇ ತರ ಕಾಣ್ತಾನವನು. ನೋಡಿ, ಯಾರು ಆ ಒಂದು ಆ ಒಬ್ಬ ಪಂಡಿತ ಸಮದರ್ಶನ ಅವ್ರು ನೋಡ್ತಾನೆ. ಯಾಕಂತಂದ್ರೆ ಅವನು ಈ ದೇಹ ನೋಡ್ತಾ ಇಲ್ಲ, ಅವನು ನೋಡ್ತಾ ಇರೋದು ಆತ್ಮ ಯಾವಾಗ್ಲೂ ಪ್ಯೂರ್ ಆಗಿರುತ್ತೆ ಅಲ್ವಾ, ಶುದ್ಧವಾಗಿರುತ್ತೆ. ಅದು ಸಚ್ಚಿದಾನಂದ. ಅದನ್ನ ಕವರ್ ಮಾಡಿದೆ ಈ ಬಟ್ಟೆ ಹಾಕೊಂಡಿದ್ದಾನೆ ಅಂತ. ನಾವೊಂದು ಎಕ್ಸಾಂಪಲ್ ನನಗೆ ಯಾವಾಗ್ಲೂ ಅದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೊಂದು ಸ್ಕೂಲ್ ಮಕ್ಕಳು 5ನೇ ಕ್ಲಾಸ್ 6ನೇ ಕ್ಲಾಸ್ ನಮ್ಮ ಮಕ್ಕಳೆಲ್ಲ ಒಂದು ಕಾರ್ಯಕ್ರಮ ನಡೀತು ಸ್ಕೂಲಲ್ಲಿ. ನಾವು ಹೋಗ್ತೀವಿ. ಅಲ್ಲಿ ಹೋದಾಗ ಒಬ್ಬ ಬಂದ್ಬಿಟ್ಟು ಅಸುರನ್ ತರ ಡ್ರೆಸ್ ಹಾಕಿರ್ತಾನೆ, ಇನ್ನೊಬ್ಬ ರಾಮನ್ ತರ ಡ್ರೆಸ್ ಹಾಕಿರ್ತಾನೆ, ಇನ್ನೊಬ್ಬ ಪೊಲೀಸ್ ತರ ಡ್ರೆಸ್ ಹಾಕಿರ್ತಾನೆ. ಅವ್ರನ್ನೆಲ್ಲ ನೋಡಿ ನಮಗೆ ಎಲ್ಲಾರನು ಬೇರೆ ಬೇರೆ ಅಲ್ಲೋಗ್ಬಿಟ್ಟು, ಓ ಇವನು ಪೊಲೀಸು, ಇವನು ಭಿಕ್ಷುಕ, ಓ ಇವನು ರಾಜ, ಇವನೊಬ್ಬ ಅಸುರ ಅಂತ ನಾವು ಸಪ್ರೇಟ್ ಮಾಡ್ತೀವಿ ಅವ್ರನ್ನ. ಎಲ್ಲರೂ ಮಕ್ಕಳೇ, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಾರನ್ನೂ ಒಂದೇ ತರ ನೋಡ್ಬಿಟ್ಟು ನಕ್ಬಿಟ್ಟು ಅವ್ರ ಜೊತೆ ಒಂದು ಫೋಟೋ ಎತ್ಬಿಟ್ಟು ಬರ್ತೀವಿ ನಾವು. ಅಲ್ವರ? ಯಾಕೆ ಎಲ್ಲರೂ ನಮಗೆ ಮಕ್ಕಳ ತರ ಕಾಣಿಸ್ತಾರೆ. ಅದೇನೇ ನಮ್ಮ ಜೀವನದಲ್ಲಿ ಪಂಡಿತ ಅನ್ನೋನು ಆ ಡ್ರೆಸ್ ನೋಡೋದಿಲ್ಲ. ನಾವು ಹೇಗೆ ಆ ಡ್ರೆಸ್ ನೋಡದೆ ಆ ಮಕ್ಕಳು ನೋಡ್ತೀವೋ ಅದೇ ತರ ಪಂಡಿತ ಅನ್ನೋನು ಈ ದೇಹ ನೋಡೋದಿಲ್ಲ, ಈ ದೇಹದ ಒಳಗಡೆ ಇರೋ ಆತ್ಮವನ್ನು ನೋಡ್ತಾನೆ. ಆ ಆತ್ಮ ಭಗವಂತನ ಒಂದು ಅಂಶ ಅನ್ನೋದು ಅವನಿಗೆ ಕಾಣಿಸ್ದಾಗ ಆಗ ಅವನು ಎಲ್ಲರನ್ನು ಸಮಾನ ನೋಡ್ತಾನೆ. ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋದಿಲ್ಲ, ಯಾವ ಡ್ರೆಸ್ ಹಾಕೊಂಡಿದ್ದಾರೆ ಅನ್ನೋದನ್ನ ನೋಡೋದಿಲ್ಲ ಅನ್ನೋ ಒಂದು ವಿಷಯ. ಆ ತರ ನಾವು ನಮ್ಮ ಜೀವನದಲ್ಲಿ ಇದ್ಬಿಟ್ರೆ ನಾವು ಎಲ್ಲರನ್ನು ಒಂದೇ ತರ ಕಾಣುತ್ತೇವೆ ಅಂತ. ತನ್ನ ಮೇಲೆ ಸಮಾನ ದೃಷ್ಟ, ಈಕ್ವಲ್ ವಿಷನ್ ಅದು ಬರುತ್ತೆ. ಯಾವಾಗ ಸಂತೋಷ ಮತ್ತು ಸಂಕಟದಲ್ಲಿ ಸಮಾನವಾಗಿರೋದು. ಆಮೇಲೆ ಅವರ ಬಿಹೇವಿಯರ್ ಹೇಗಿರುತ್ತೆ ಅಂತಂದ್ರೆ, ನೋಡೋದು ಮಾತ್ರ ಅಲ್ಲ, ಅವರ ಬಿಹೇವಿಯರ್ ಹೇಗಿರುತ್ತೆ ಅಂದ್ರೆ, ಅವರು ಸಂತೋಷದಲ್ಲಿರುವಾಗಲೂ ಒಂದೇ ತರ ಇರ್ತಾರೆ, ಅವರು ಸಂಕಟದಲ್ಲಿ ಇರ್ಬೇಕಾದ್ರೂ ಒಂದೇ ತರ ಇರ್ತಾರೆ. ಸಂತೋಷ ಬಂದ್ರೆ ಅವ್ರ ಬಲ್ಲೆ ಬಲ್ಲೆ ಅಂತೆಲ್ಲ ಡ್ಯಾನ್ಸ್ ಆಡೋದಿಲ್ಲ. ಆಮೇಲೆ ಸಂಕಟ ಬಂದ್ಬಿಡ್ತು ಅಂದ್ಬಿಟ್ಟು ಅಯ್ಯೋ ಮುಖ ಹಿಂಗ್ ಇಟ್ಕೊಂಡು ಕೂತ್ಕೊಳ್ಳೋದಿಲ್ಲ. ಎಲ್ಲದಕ್ಕೂ ಒಂದೇ ತರ ಇರ್ತಾರೆ ಅವರು. ಅವ್ರು ಯಾಕಂದ್ರೆ ಅವ್ರಿಗೆ ಗೊತ್ತು ಸಂತೋಷ ನನ್ನ ಒಳ್ಳೆ ಕರ್ಮದಿಂದ ಬಂದಿದೆ, ಆಮೇಲೆ ದುಃಖ ಒಂದು ವಿಕರ್ಮ ನಾನು ಮಾಡಿರೋ ಪಾಪದಿಂದ ಬಂದಿದೆ ಅಂದ್ಬಿಟ್ಟು ಒಂದೇ ತರ ಇರ್ತಾರೆ ಅವರು. ಆ ತರ ಇರಬೇಕು, ಅದೇ ನಿಜವಾದದ್ದು. ಯಾಕಂದ್ರೆ ನಮ್ಮ ಶಾಸ್ತ್ರಗಳಲ್ಲೇನಿದೆ, ನಮ್ಮ ಮುನಿವರು ಋಷಿಗಳೆಲ್ಲ ಹೇಳಿದ್ದಾರೆ, ನಮ್ಮ ಜೀವನದಲ್ಲಿ ಸಂತೋಷ ಮತ್ತೆ ಸಂಕಟಗಳು ಯಾವ ತರ ಬರುತ್ತೆ ಅಂದ್ರೆ, ಸಮುದ್ರ ತೀರದಲ್ಲಿ ಕುತ್ಕೊಂಡ್ರೆ ಅಲೆಗಳಿಗೆ ಬಂದು ಒಂದ್ ಅಲೆ ಹೋಗೋದಕ್ಕೆ ಮುಂಚೆ ಇನ್ನೊಂದು ಅಲೆ ಬಂದ್ಬಿಡುತ್ತೆ, ಇನ್ನೊಂದು ಅಲೆ ಹೋಗೋ ಮುಂಚೆ ಇನ್ನೊಂದು ಬರುತ್ತೆ. ಆ ತರ ದುಃಖಗಳು ಸಂತೋಷಗಳು ಒಂದ್ರ ಮೇಲೆ ಬರ್ತಾ ಬಂದು ಅಪ್ಪಳಿಸ್ತಾನೆ ಇರುತ್ತೆ ನಮ್ಮ ಜೀವನದಲ್ಲಿ ನೋಡಿ. ಅದಕ್ಕೇನೆ ಈ ವಿದ್ವಾನ್ಗಳು, ಈ ಪಂಡಿತರುಗಳು ಬಂದ್ಬಿಟ್ಟು ಅವ್ರಿಗೆ ಅದ್ರ ಬಗ್ಗೆ ಯೋಚನೆನೇ ಇರಲ್ಲ. ಬರುತ್ತೆ, ಹೋಗುತ್ತೆ. ಇವತ್ತು ಸಂತೋಷ ಬರೋದು ಹೋಗುತ್ತೆ ನಾಳೆ. ಇವತ್ತು ಅದಕ್ಕೆ ಹೇಳ್ತಾರೆ ದೊಡ್ಡವರೆಲ್ಲ, ಯಾವುದು ಪರ್ಮನೆಂಟ್ ಅಲ್ಲಪ್ಪ ಜೀವನದಲ್ಲಿ ಅಂತ ಅಲ್ವರಾ? ಇದಕ್ಕೇನೆ ಇದನ್ನೆಲ್ಲ ಭಗವದ್ಗೀತೆಯಿಂದ ಅವರೆಲ್ಲ ತಿಳ್ಕೊಂಡಿರೋದು. ನ್ಯಾಚುರಲಿ ಟಾಲರೆಂಟ್, ಅದಾಗ ಏನ್ ಮಾಡ್ಬಿಡುತ್ತೆ, ಅದು ನಿಜವಾಗ್ಲಿ ಸಹಜವಾಗಿ ಸಹಿಷ್ಣುತೆ ಬಂದ್ಬಿಡುತ್ತೆ ಅವ್ರಿಗೆ. ಇದು ಹೋಗ್ಬಿಡುತ್ತೆ ಜೀವನದಿಂದ. ಕಷ್ಟ ಕಾಲನೂ ಹೊಟ್ಟೋಗುತ್ತೆ, ಒಂದಿನ ಅಲ್ಲ, ಒಂದಿನ. ಈ ಸಂತೋಷ ಅದು ಒಂದಲ್ಲ ಒಂದಿನ ಹೊಟ್ಟೋಗುತ್ತೆ ಅಂತ ಅವ್ರಿಗೆ ಗೊತ್ತು. ಅದರಿಂದ ಅವರು ಸಹಜವಾಗಿರ್ತಾರೆ, ಸಹಿಷ್ಣುತೆ ಇರುತ್ತೆ, ಅದು ಕೆಟ್ಟದು ಒಳ್ಳೇದು ಅಂತ. ಮತ್ತೆ ನಿಜವಾಗಿ ದಯೆ ಇರುತ್ತೆ ಅವ್ರಿಗೆ, ಒಳಗೆ ಮತ್ತು ಹೊರಗೆ. ಯಾರಾದ್ರೂ ಒಬ್ಬ ಕಷ್ಟ ಪಡ್ತಿದ್ದಾನೆ ಅಂದ್ರೆ, ಪಾಪ ಏನೋ ಅವನು ಟೈಮ್ ಸರಿ ಇಲ್ಲ, ಕಷ್ಟಪಡ್ತಿದ್ದಾನೆ ಅವನು, ಪಾಪ ಅವನು, ಆ ತರ ಸುಮ್ಮನಿದ್ಬಿಡ್ತಾರೆ. ದಯೆ ಇರುತ್ತೆ ಅವ್ರ ಮೇಲೆ. ಸಂತೋಷ ಪಡೋನ್ ಮೇಲೇನು ಅವ್ರಿಗೆ ದಯ ಇರುತ್ತೆ. ಈಗ ಇವತ್ತು ಜಂಪ್ ಮಾಡ್ತಿದ್ದಾನೆ, ನಾಳೆ ಸರಿ, ಎಲ್ಲದ್ರಲ್ಲೂ ಒಳಗೆ ಹೊರಗೆ ಯಾವಾಗ್ಲೂ ಒಂದೇ ತರ ಇರ್ತಾರೆ ಅವರು. ಒಳಗಡೆ ಒಂದು ಹೊರಗಡೆ ಒಂದು ಆ ತರ ಇರೋದಿಲ್ಲ. ಅದೇ ಒಂದು ಪಂಡಿತ ಅಂತ. ತನ್ನಿಂದ ಮತ್ತು ಇತರರಿಂದ ಅವಸ್ಥಾವಿಕ ನಿರೀಕ್ಷೆಗಳು ಬಿಡುವುದು. ನೋಡಿ, ಅವರು ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲ್ಲ. ನಾನು ತಂದೆ, ನೀನು ಮಾಡ್ಕೊಡ್ಬೇಕಪ್ಪ, ಇದು ನಿನ್ ತಂದೆ, ನಿಂದೇ ಕೆಲಸ, ಅಮ್ಮ ನಿನ್ ಕೆಲಸ ಇದು, ಮಗನೇ ನಿನ್ ಕೆಲಸ ಇದು ಅಂತೆಲ್ಲ ಏನಿಲ್ಲ ಅವ್ರಿಗೆ. ಆ ತರ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಎಷ್ಟು ಒಂದು ನೋಡ್ಕೊಂಡಿದ್ದೀನೋ ನಿನ್ನ, ಹಿಂಗ ಮಾಡೋದು ನಮ್ಗೆ ಅಂತ ಆ ತರ ಎಲ್ಲ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ. ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ನನ್ನ ಕರ್ಮದ ಪ್ರಕಾರ ನನ್ನ ಜೀವನದಲ್ಲಿ ಕಷ್ಟಗಳು ದುಃಖಗಳು ಬರುತ್ತೆ, ಅದು ಇನ್ನೊಬ್ಬರ ಒಂದು ಕೊಡೋದ್ರಿಂದ ಆಗ್ಲಿ ತಗೊಳ್ಳೋದ್ರಿಂದ ಅಲ್ಲ ಅದು ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಅವರೆಲ್ಲವನ್ನು ಒಂದೇ ತರ ತಗೊಂಡು ಒಂದೇ ತರ ಇರ್ತಾರೆ. ಅಲ್ಲಿ ಯಾವ್ದು ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ. ಬರೋದು ನಮ್ಗೆ ಖಂಡಿತ ಬರುತ್ತೆ ಅಂತ ಅವ್ರಿಗೆ ಗೊತ್ತು. ಯಾಕಂದ್ರೆ ನನಗೆ ಬಂದೇ ಬರ್ಬೇಕು,
ಅಲ್ವರ? ಅದು ಆ ಥರ ಅವರು ಇರ್ತಾರೆ. ಅದರಿಂದ ಅವ್ರಿಗೇನಾಗುತ್ತೆ, ಪೀಸ್‌ಫುಲ್ ಎಕ್ಸಿಸ್ಟೆನ್ಸ್, ಅವರು ಶಾಂತಿಯಾಗಿ ತಮ್ಮ ಅಸ್ತಿತ್ವವನ್ನು ಅವ್ರಿಗೆ ಇಟ್ಕೊಳ್ತಾರೆ. ತಮ್ಮ ಜೀವನ ಬಹಳ ಶಾಂತಿಯುತವಾಗಿರುತ್ತೆ ಅಂತ ಇರ್ತಾರೆ. ಆಮೇಲೆ ಈಕ್ವಲ್, ಇತರರ ಮೇಲೆ ಸಮಾನ ದೃಷ್ಟಿ ನೋಡಿ, ಯಾವಾಗಲೂ ಸಹೋದರತ್ವ ಅಂತ ಇರುತ್ತೆ ಅಲ್ವರ? ನಮ್ಮಲ್ಲಿ ಒಂದು ಇದಿದೆಯಲ್ಲ, ಫೇಮಸ್ ಲೈನ್ ವಾಸುದೇವ ಕುಟುಂಬಕಂ ಅಂತ. ಎಲ್ಲರೂ ಭಗವಂತನ ವಾಸುದೇವನ ಕುಟುಂಬದವರೇ ನಾವೆಲ್ಲರೂ. ಅಂದರೆ ಹಿಂದೂಗಳು ಅಷ್ಟೇ, ಮುಸ್ಲಿಮ್ ಅಷ್ಟೇ, ಬೌದ್ಧಿಸ್ಟು ಅಷ್ಟೇ, ಎಲ್ಲರೂ ಮನುಷ್ಯ, ಪ್ರಾಣಿ, ಜೀವಾತ್ಮ ಅಂದರೆ ಎಲ್ಲವೂ ವಸುದೇವ ಕುಟುಂಬಗಳೇ. ಯಾಕಂದರೆ ಎಲ್ಲವೂ ಪರಮಾತ್ಮನ ಅಂಶನೇ, ಎಲ್ಲ ಆತ್ಮಗಳು ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ. ಈ ದೇಹದೊಳಗಡೆ ಏನಿರೋದು, ಆ ದೇಹದೊಳಗಡೆ ಎಲ್ಲರ ದೇಹದೊಳಗಡೆನೂ ಆತ್ಮ ಇದೆ, ಅದು ಭಗವಂತನ ಅಂಶ. ಆಮೇಲೆ ಪರಮಾತ್ಮನೂ ಇದ್ದಾನೆ. ಆತ್ಮ ಪರಮಾತ್ಮ ಎರಡೂ ನಮ್ಮ ಹೃದಯದೊಳಗಡೆ ಕೂತ್ಕೊಂಡಿದ್ದಾರೆ. ಅದರಿಂದನೇ ಪರಮಾತ್ಮ ನಾವು ಮಾಡೋ ಕೆಲಸಗಳನ್ನೆಲ್ಲ ರೆಕಾರ್ಡ್ ಮಾಡ್ತಾ ಇರ್ತಾನೆ. ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾರು ಇಲ್ದೇ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ನಾನು ಈ ತಪ್ಪು ಕೆಲಸ ಮಾಡ್ತೀನಿ ಅಂದ್ರೆ ಅದೆಲ್ಲ ನಮ್ಮ ತಪ್ಪು ಗಣಿಕೆ ಅಷ್ಟೇ. ಎಲ್ಲನೂ ಭಗವಂತನ ನೋಡ್ತಾನೆ ಇರ್ತಾನೆ. ಒಂದ್ಸಾರಿ ಒಂದು ಗುರುಗಳು ಏನ್ ಮಾಡಿದ್ರಂತೆ, ಎಲ್ಲ ಶಿಷ್ಯರನ್ನ ಕರೆದುಬಿಟ್ಟು ಎಲ್ಲಾರ್ಗು ಒಂದೊಂದು ಬಾಳೆಹಣ್ಣು ಕೊಟ್ರಂತೆ. ಯಾರು ನೋಡದೇ ಇರೋ ಜಾಗದಲ್ಲಿ ತಿನ್ನಿ ಇದು ಹೋಗಿ ಅಂತ. ಎಲ್ಲ ಹೋಗಿ ತಿನ್ಬಿಟ್ಟು ಬನ್ನಿ ನನ್ನ ಹತ್ರ ಅಂದ್ರಂತೆ. ಎಲ್ಲರೂ ಹೋಗಿ, ಒಬ್ಬ ನೀರೊಳಗಡೆ ಹೋಗಿ ಕೂತ್ಕೊಂಡು ತಿಂದಂತೆ, ಒಬ್ಬ ಕಿಟಕಿ ಬಾಕ್ಲೆಲ್ಲ ಮುಚ್ಕೊಂಡ್ಬಿಟ್ಟು ಸ್ವಲ್ಪ ಬೆಳಕು ಬರ್ತಿದೆ ಅಲ್ಲೆಲ್ಲ ಬಟ್ಟೆ ಎಲ್ಲ ತುರುಕ್ಬಿಟ್ಟು ಆಮೇಲೆ ತಿನ್ಬಿಟ್ಟು, ಒಬ್ಬ ಮರದಿಂದಗಡೆ ತಿನ್ಬಿಟ್ಟು ಎಲ್ಲಾ ತರ ಬಂದ್ರಂತೆ. ಎಲ್ಲಾರು ತಿಂದ್ರೆ ಅಂತ. ನಾಳೆ ಒಬ್ಬ ಮಾತ್ರ ಕೈಯಲ್ಲಿ ಇಟ್ಕೊಂಡಿದ್ದು, ಯಾಕಪ್ಪ ತಿಂದಿಲ್ಲ ಅಂದ್ರೆ, ಸ್ವಾಮಿ ಭಗವಂತ ಎಲ್ಲಾ ಕಡೆ ಇದ್ದಾನೆ, ಅವನು ಇಲ್ಲದೆ ಇರೋ ಜಾಗನೇ ಇಲ್ಲ. ಅವನು ಪರಮಾತ್ಮನಾಗಿ ಒಂದು ಅಣುನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ. ಹೇಗೆ ಅವನು ನೋಡ್ತಾನೆ ಇದೆಲ್ಲ, ನಾನು ಹೇಗೆ ತಿನ್ನೋದು ಅಂತ ಹೇಳಿದಂತೆ. ಆಗ ಆಹಾ, ನೀನೇ ಕಣ ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋನು. ಭಗವಂತ ಎಲ್ಲಾ ಕಡೆ ಇದ್ದಾನೆ, ಎಲ್ಲ ಒಂದು ವಿಷಯಗಳನ್ನು ಆತ ನೋಡ್ತಾನೆ ಇದ್ದಾನೆ. ನಮ್ಮ ಚಿಂತನೆ ಕೂಡ ಅವನಿಲ್ಲದೆ, ಅವನಿಗೆ ತಿಳಿದೆ ಚಿಂತನೆ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇದಕ್ಕೆ ಮುಂಚೆ ಹೇಳ್ದಲ್ಲ ನಾನು, ನಾವ್ ಏನ್ ಡಿಸೈರ್ ಮಾಡಿದ್ರು ಅವನ ಹತ್ರ ಗೊತ್ತಾಗುತ್ತೆ. ಅವನು ಕೊಡ್ತಾನೆ, ಎಸ್ ಅಂತಾನೆ, ಇಲ್ಲ ನೋ ಅಂತಾನೆ, ಅಥವಾ ಎಲ್ಲ ಇಟ್ಕೊಂಡಿರ್ತಾನೆ, ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ನಾವು ನಾಳೆ ಹೋಗ್ಬಿಟ್ಟು ಎವಿಡೆನ್ಸ್ ಇಲ್ಲ ಅಂತೆಲ್ಲ ಹೇಳಕ್ಕಾಗಲ್ಲ. ಭಗವಂತ ಅಲ್ಲೇ ಎಲ್ಲ ಚಕ ಚಕ ಅಂತ ಒಂದು ಪರದೆ ತರ ಹೋಗುತ್ತೆ, ಹಂಗೆ ಹೋಗುತ್ತೆ. ಯಾರೋ ಈಗ ರೀಸೆಂಟ್ ಆಗಿ ಒಂದು ವಿಷಯ ನನಗೆ ಅರ್ಥ ಆಯ್ತು, ಯಾರೋ ಒಂದು ಹೇಳಿದ್ರು. ತುಂಬಾ ಜನ ಅದ್ರ ಬಗ್ಗೆ ನಾನು ಸ್ವಲ್ಪ ತುಂಬಾ ಓದಿದ್ದೆ ಕೂಡ. ಮರಣ ಸಮಯದಲ್ಲಿ ಅವನ ಜೀವನದ ಒಂದು ಏನು ಚಿತ್ರಣ ಹಂಗೆ ಓಡುತ್ತಂತೆ, ಚಕ 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 ಅಂತ. ಒಂದು ಸ್ವಲ್ಪ ನಿಮಿಷದಲ್ಲೇ ಮುಗಿದೋಗುತ್ತಂತೆ ಅವನಿಗೆ. ಅವನ ಜೀವನ ಹೇಗೆ ನಡೆಸ್ತಾ ಹುಟ್ಟದಿಂದ ಸಾಯೋವರೆಗೂ, ಏನೇ ಒಳ್ಳೇದೆಲ್ಲ ಮಾಡ್ದೆ, ಏನೆಲ್ಲ ಕೆಟ್ಟದೆಲ್ಲ ಮಾಡ್ದೆ, ಏನೆಲ್ಲ ಕೆಟ್ಟದೆಲ್ಲ ಯೋಚನೆ, ಹಂಗೆಯೇ ಹೋಗುತ್ತಂತೆ ಫಿಲ್ಮ್ ತರ. ಅದು ಹೋದಾಗ ಅವನಿಗೆ ಅಷ್ಟೊಂದು ಕಷ್ಟ ಆಗತ್ತಂತ. ಅಯ್ಯೋ ಹಿಂಗೆಲ್ಲ ಮಾಡ್ಬಿಟ್ನಲ್ಲ ನಾನು, ಹಿಂಗೆಲ್ಲ ಈ ತರ ಮಾಡ್ಬಾರ್ದಾಯ್ತು, ಆ ತರ ಆ ತರ. ಅದಕ್ಕೋಸ್ಕರನೇ ನಾವು ಅವಾಗ ಯೋಚನೆ ಮಾಡಿ ಆಗ ಕಷ್ಟಪಡೋ ಬದಲು, ನಾವು ಈಗಲೇನೆ ನಾವು ಭಗವದ್ಗೀತೆ ಇವನ್ನೆಲ್ಲ ಓದಿ ನಮ್ಮ ಜೀವನವನ್ನು ಬದಲಾಯಿಸ್ಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ನಾವು ಇರೋದು ಬೆಟರ್ ಅಂತ. ಎಲ್ಲರಲ್ಲೂ ಭಗವಂತ ಇರೋದನ್ನ ನಾವು ನೋಡ್ಬೇಕು. ಆಗೇನಾಗುತ್ತೆ, ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡೋ ಒಂದು ಮನೋಭಾವ ನಮ್ಮಲ್ಲಿ ಬಂದ್ಬಿಡುತ್ತೆ ಅಂತ. ಪೀಸ್ ಫಾರ್ಮುಲಾ 5.29 ಅಲ್ಲಿ ಭಗವಂತ ಹೇಳ್ತಿದ್ದ ನೋಡಿ, ಶಾಂತಿಯ ಸೂತ್ರ. ಭೋಕ್ತಾರಾಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಶುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಮ ಶಾಂತಿಂ ರಕ್ಷತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಭೋಕ್ತಾ ಅಂದ್ರೆ ಎಂಜಾಯ್ ಮಾಡೋರು. ಯಾರು ಅದನ್ನ ಎಂಜಾಯ್ ಮಾಡ್ತಾರೋ ಅವರೇ ನಾನೇ ಅಂತ ಹೇಳ್ತಿದ್ದಾನೆ. ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯು ನಾನೇ, ಹಿತೈಷಿಯು ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುತ್ತಾನೆ. ನೋಡಿದ್ರ, ಬಹಳ ಉನ್ನತವಾದಂತಹ ಒಂದು ಸೂತ್ರ, ಶಾಂತಿ ಸೂತ್ರ. ಯಾರು ಎಂಜಾಯ್ ಮಾಡಕ್ ಸಾಧ್ಯವೇ ಇಲ್ಲ. ನಾವು ತಿಳ್ಕೊಬೋದು, ಅವನು ಎಂಜಾಯ್ ಮಾಡ್ತಿದ್ದೆ, ನೀವು ಯಾರು ಇಲ್ಲ. ಎಲ್ಲವನ್ನು ಎಂಜಾಯ್ ಮಾಡೋದು ಭಗವಂತನೇ, ಭೋಕ್ತ ಅವನೊಬ್ಬನೇ. ಅದನ್ನ ಎಲ್ಲವನ್ನು ಆತನೇ ಮಾಡೋದು. ಎಲ್ಲ ತಪಸ್ಸುಗಳು ಯಜ್ಞಗಳು ಅವನಿಗೋಸ್ಕರನೇ ಅನ್ನೋದರಲ್ಲಿ ನಮಗೆ ಅಲ್ಲಿ ದೇವತೆಗಳ ಪರಮಪ್ರಭುಗಳು ನಾನೇ. ಯಾವ ದೇವತೆಗಳನ್ನ ಪೂಜೆ ಮಾಡಿದ್ರು ಅವ್ರು ತಗೊಂಡ್ರೆ ಅದು ತಗೊಂಡೋಗಿ ಭಗವಂತನಿಗೆ ಕೊಡ್ಬೇಕು. ನಾವ್ ಹೆಂಗೆ ಕ್ಯಾಶ್ ಕೌಂಟ್ರ್, ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕ್ಯಾಶ್ ಕೌಂಟ್ರು ಕೊಟ್ರೆ ಅವ್ನು ತಗೊಂಡೋಗಕ್ಕಾಗುತ್ತಾ? ಕ್ಯಾಶಿಯರ್ ಇಲ್ಲ, ತಗೊಂಡೋಗಿ ಅವ್ನು ಮ್ಯಾನೇಜರ್ ತರ ಕೊಡ್ತಾನೆ. ಮ್ಯಾನೇಜರ್ ತಗೊಂಡೋಗಿ ಆ ಒಂದು ಸ್ಟ್ರಾಂಗ್ ರೂಮಲ್ಲಿ ಒಳಗಡೆ ಇಟ್ಬಿಟ್ಟು ಬ್ಯಾಂಕ್ ಕೊಟ್ಬಿಡ್ತಾನೆ. ಅದು ಬ್ಯಾಂಕ್ ಕೊಟ್ಟಾಯ್ತು. ಆ ಥರನೇ ಎಲ್ಲ ದೇವತೆಗಳು ಪೂಜೆ ಮಾಡಿದ್ರು ಅದು ಭಗವಂತನಿಗೆ ಹೋಗಿ ಸೇರುತ್ತೆ.
ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕು. ಅದನ್ನೇ ಭಗವಂತ ಹೇಳ್ತಿದ್ದಾನೆ. ಅಲ್ಲ ಎಲ್ಲ ಜೀವಿಗಳಿಗೂ ಉಪಕಾರಿಯು ಹಿತೈಷಿಯು ನಾನೇ ಅಂತ. ಎಲ್ಲರ ಆ ಥರ ಯಾರಿಗೆ ಇದು ತಿಳಿಯುತ್ತೋ ಅವನು ಈ ಭೌತಿಕ ಪ್ರಪಂಚದಲ್ಲಿ ದುಃಖಗಳ ಯಾತನೆಯಿಂದ ಮುಕ್ತಿ ಆಗ್ತಾನೆ, ಮತ್ತೆ ಶಾಂತಿಯನ್ನು ಅನುಭವಿಸ್ತಾನೆ. ಅವನಿಗೆ ಶಾಂತಿ ಅನ್ನೋದು ಸಿಕ್ಬಿಡುತ್ತೆ ಅಂತ. ನಮ್ಗೆ ನೋಡಿ, ಇದು ಯಾವಾಗ ಬರುತ್ತೋ ಆಗ ನಮ್ಗೆ ಹೊಟ್ಟೆ ಕಿಚ್ಚು, ಆ ಕಾಂಪಿಟೇಷನ್ ಮನೋಭಾವ ಇದು ಯಾವುದು ಇರೋದಿಲ್ಲ. ನೋಡಿ, ಆಟೋಮೆಟಿಕ್ ಆಗದ ನಮಗೆ ಶಾಂತಿ ಅನ್ನೋದು ಬಂದ್ಬಿಡುತ್ತೆ. ಇದನ್ನೆಲ್ಲ ಅದಕ್ಕೋಸ್ಕರನೇ ನಾವು ಭಗವದ್ಗೀತೆಯನ್ನ ಓದ್ಬೇಕು ಅಂತ. ಭೋಕ್ತಾರಾಮ್ ಯಜ್ಞ ತಪಸಾಂ. ನೋಡಿ, ರಿಯಲ್ ಎಂಜಾಯರ್ ಯಾರು? ಕೃಷ್ಣ. ಎಲ್ಲರೂ ಆಟ ಆಡ್ತಿದ್ದಾರೆ, ಎಲ್ಲರೂ ತಂದು ಕೊಡ್ತಿದ್ದಾರೆ, ಅದನ್ನೆಲ್ಲ ಭಗವಂತನೇ ತಗೊಳ್ಳೋದು. ಆಮೇಲೆ ಅದನ್ನ ಅವನು ಹಂಚ್ತಾನೆ ತನ್ನ ಸ್ನೇಹಿತರಿಗೆ. ಸರ್ವಲೋಕ ಮಹೇಶ್ವರಂ. ಭಗವಂತ ನೋಡಿ ಎಲ್ಲರನ್ನು ಎಲ್ಲ ಒಂದು ನಾವು ತಿಳ್ಕೊಂಡಂಗೆ ಇದು ಈ ಒಂದು ಯೂನಿವರ್ಸ್ ಮಾತ್ರ ಅಲ್ಲ, ಬ್ರಹ್ಮಾಂಡ ಮಾತ್ರ ಅಲ್ಲ, ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳಿದೆ. ಅದನ್ನೆಲ್ಲ ಆಮೇಲೆ ಹೇಳ್ತೀವಿ. ಆ ಎಲ್ಲ ಬ್ರಹ್ಮಾಂಡಗಳ ಒಡೆಯ ಯಾರು? ಯಾರು ಕಂಟ್ರೋಲ್ ಮಾಡ್ತಿರೋದು? ಯಾರು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರೋದು? ಅದು ವಿಷ್ಣು, ಕೃಷ್ಣ ಅನ್ನೋದನ್ನ ನಾವು ತಿಳ್ಕೋಬೇಕು. ಶ್ರುತಂ ಸರ್ವಭೂತಾನಾಂ. ಎಲ್ಲರ ಒಂದು ಸ್ನೇಹಿತ ನಾನೇ ಅಂತ ಕೃಷ್ಣ ಹೇಳ್ತಿದ್ದಾನೆ. ಆದ್ದರಿಂದನೇ ನಾವು ಕೃಷ್ಣ ಶರಣಾಗ್ಬಿಟ್ರೆ, ನಾವು ಕೃಷ್ಣನಲ್ಲಿ ಶರಣಾಗಿ ಕೃಷ್ಣ ಕೊಟ್ಟಿರುವ ಈ ಸೂತ್ರಗಳನ್ನೆಲ್ಲ ತಗೊಂಡ್ಬಿಟ್ರೆ ನಾವು ಕೃಷ್ಣನ ಸ್ನೇಹಿತರಾಗ್ಬಿಡ್ತೀವಿ. ನಿನ್ನೆನೂ ನಾನು ಹೇಳಿದೆ, ಯಾವಾಗ ನಾವು ಕೃಷ್ಣನ ಸ್ನೇಹಿತರಾಗ್ಬಿಡ್ತೀವೋ ಆಗ ನಮ್ಮ ಜೀವನದಲ್ಲಿ ಏನು ಎಲ್ಲ ಸಿಗುತ್ತೆ ನಮಗೆ. ಅದನ್ನ ನಾವು ತಿಳ್ಕೊಳ್ಬೇಕು. ಓಕೆ. ಸೊ ಇದರಿಂದ ಈ ಒಂದು 5ನೇ ಅಧ್ಯಾಯದಲ್ಲಿ ನಾವು ಈ ಒಂದು ಪ್ರಪಂಚದಲ್ಲಿ ಹೇಗಿರಬೇಕು, ನಾವು ಈ ಒಂದು ತಾವರೆ ಎಲೆ ತರ ಇರಬೇಕು. ಅದಕ್ಕೋಸ್ಕರ ನಾವು ನಮ್ಮ ಜವಾಬ್ದಾರಿಯನ್ನು ನಾವು ಮಾಡಬೇಕು. ಅದ ಫಲವನ್ನು ಅಪೇಕ್ಷೆ ಪಡಬಾರದು ಅನ್ನೋದನ್ನ ನಾವು ಹೇಳ್ತಾ ಇದ್ದೆವು. ಆದ್ದರಿಂದ ನಮ್ಮ ಎಲ್ಲ ಕೆಲಸವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡ್ಬಿಟ್ರೆ ನಮ್ಮ ಜೀವನ ಸಾರ್ಥಕವಾಗಿಬಿಡುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು ಭಗವಂತ ದೇವಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲ ಕೆಲಸ ದೇವ್ರಿಗೆ ಮಾಡೋದಲ್ಲ. ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿದ್ರು ಅದು ಭಗವಂತನ ತೃಪ್ತಿಗಾಗಿ, ಭಗವಂತನ ಸೇವೆಗಾಗಿ ಆ ಥರ ನಾವು ಮಾಡಬೇಕು. ಆಮೇಲೆ 3 ಡೂಯರ್ಸ್ ನಾವು ತಿಳ್ಕೊಂಡಿದ್ದು, ನಾನೇ ಎಲ್ಲವನ್ನು ಮಾಡ್ತಿದ್ದೀನಿ, ನನ್ನಿಂದನೇ ಇದೆಲ್ಲ ಅಂತ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ನಾನು ಒಂದು ಎಕ್ಸಾಂಪಲ್ ಕೂಡ ಹೇಳಿದೆ. ಚೆನ್ನಾಗಿ ಓದ್ದೆಮ್ಮ, ಚೆನ್ನಾಗಿ ಬರ್ದೆಮ್ಮ ಈ ವರ್ಷ. ಹೋದ ವರ್ಷಕ್ಕೆ ಈ ವರ್ಷ ಚೆನ್ನಾಗಿ ಮಾಡಿದೆ. ಹೋದ ವರ್ಷ 80 ಬಂದ್ಬಿಡ್ತಿ, ಈ ವರ್ಷ ಇನ್ನೂ ಚೆನ್ನಾಗಿ ತಗೋಬೇಕು ಅಂತ ಓದ್ದೆ, ಈ ಸಲ 60 ಬಂದ್ಬಿಡ್ತು. ಅಂದ್ರೆ ನಾನು ಒಂದು ಎಕ್ಸಾಂಪಲ್. ಅದಕ್ಕೆ ಮಕ್ಕಳೆಲ್ಲ ಓದೋದು ಬಿಟ್ಬಿಡ್ಬೇಡಿ. ಆಮೇಲೆ ಬಂದೇ ಬರುತ್ತೆ, ನಾನು ಓದ್ದಷ್ಟು ಓದ್ತೀನಿ, ಹೆಂಗಿದ್ರೆ 80 ಬಂದೇ ಬರುತ್ತೆ, ನನ್ನ ಕರ್ಮದಲ್ಲಿದೆ, ಹಂಗೆಲ್ಲ ಇಲ್ಲ. ನಾವು ಮಾಡೋದು ಮಾಡಬೇಕು, ನಮ್ಮ ಪ್ರಯತ್ನ ಮಾಡಲೇಬೇಕು. ಆಮೇಲೆ ಕೊಡೋದು ಬಿಡೋದು ಭಗವಂತನ ಇಚ್ಛೆ. ಅದನ್ನೇ ಭಗವಂತ ಹೇಳಿರೋದು. ಸೋಲು ಆತ್ಮ ಡಿಸೈರ್ ಮಾಡುತ್ತೆ, ಭಗವಂತ ಅದನ್ನ ಕೊಡ್ತಾನೋ ಬಿಡುತ್ತೋ ಭಗವಂತನ ಒಂದು ಕೈಯಲ್ಲಿದೆ. ಯಾಕಂದ್ರೆ ನಮ್ಮ ಕರ್ಮದ ಅನುಗುಣವಾಗಿ ಅದನ್ನ ಭಗವಂತ ಕೊಡ್ತಾನೆ. ಯಾವುದು? ಅದನ್ನ ಯಾರು ಮಾಡೋದು? ಅದನ್ನ ನೇಚರ್ ಮಾಡುತ್ತೆ. ನಮ್ಗೆ ನೀರು ಬೇಕಾ ಬೇಡವಾ, ದಾಹ ತುಂಬಾ ಆಗ್ತಿದೆ, ನೀರ್ ಬೇಕು ಅಂತ ಆಸೆ ಪಡ್ಬೋದು. ಅದು ನಮ್ಮ ಕರ್ಮದಲ್ಲಿದ್ರೆ ಪ್ರಕೃತಿ ನಮಗೆ ಸಪ್ಲೈ ಮಾಡುತ್ತೆ. ಇಲ್ಲ ಅಂದ್ರೆ ನಮ್ಗೆ ಸಿಗೋದಿಲ್ಲ. ನಾವು ನೋಡಿದೀವಿ ಎಷ್ಟೊಂದ್ ಸಾರಿ ನಮ್ಮ ಜೀವನದಲ್ಲಿ. ಈಕ್ವಲ್ ವಿಷನ್, ನಾವೆಲ್ಲರನ್ನು ಒಂದೇ ತರ ನೋಡ್ಬೇಕು. ಅದು ಏನಕ್ಕೆ ಅಂತ ಅನ್ನೋದನ್ನ ನಾವು ನೋಡಿದೆ. ಎಲ್ಲರ ಆತ್ಮದಲ್ಲೂ ಭಗವಂತ ಇದ್ದಾನೆ, ಎಲ್ಲರೂ ಭಗವಂತನ ಒಂದು ಅಂಶ. ಮತ್ತೆ ಎಲ್ಲರನ್ನು ಎಲ್ಲಾ ಒಂದು ಪ್ರಪಂಚದಲ್ಲಿ ಎಲ್ಲಾ ವಿಷಯಗಳನ್ನು ಭಗವಂತನ ಇಚ್ಛೆಗಾಗಿ, ಭಗವಂತನ ತೃಪ್ತಿಗಾಗಿ ಮಾಡಲಾಗ್ತಿದೆ. ಅದು ಬೇರೆ ಯಾರಿಗೂ ಅಲ್ಲ. ಅದನ್ನ ಯಾರು ಅರಿತನೋ ಅವನೇ ಬುದ್ಧಿವಂತ, ಅವನೇ ಶಾಂತಿಯನ್ನು ತಮ್ಮ ಜೀವನದಲ್ಲಿ ಪಡೆಯಲು ಸಾಧ್ಯ ಅಂತ ಭಗವಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ನಾಳೆ ಏನಿದೆ ಅನ್ನೋದನ್ನ ನಾವು ನೋಡೋಣ. ನಾಳೆ ಎನಿಮಿ ಆರ್ ಫ್ರೆಂಡ್, ಬಹಳ ಮುಖ್ಯವಾದಂತಹ ವಿಷಯ ಹೇಳ್ತಾರೆ. ಯಾರನ್ನ ನಾವು ವೈರಿಯಾಗಿ ನೋಡಬೇಕು, ಯಾರನ್ನ ನಾವು ಸ್ನೇಹಿತನಾಗಿ ನೋಡಬೇಕು, ಯಾವ ವೈರಿಯನ್ನು ಸ್ನೇಹಿತ ಮಾಡ್ಕೋಬೇಕು, ಯಾವ ಸ್ನೇಹಿತನನ್ನ ವೈರಿಯಾಗಿ ಮಾಡ್ಕೊಳ್ಬೇಕು, ನಮ್ಮ ಜೊತೆಯಲ್ಲಿ ವೈರಿ ಇದ್ರೆ ಹೇಗೆ ಕಷ್ಟಪಡ್ತೀವಿ, ಅದನ್ನೆಲ್ಲ ಬಹಳ ಸುಂದರವಾಗಿ ಭಗವಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬಹಳ ಮುಖ್ಯವಾದದ್ದು ಇನ್ನೊಂದು, ಇವತ್ತು ನಾವು ಕರ್ಮಯೋಗ ಕಲ್ತೋ ನಾಳೆ ನಮಗೆ ಅಷ್ಟಾಂಗ ಯೋಗ ಅದನ್ನ ಕಲಿಸ್ಕೊಡ್ತಾರೆ. ಯಾಕೆ ಯೋಗಗಳನ್ನ ಹೇಳ್ಕೊಡ್ತಿದ್ದಾರೆ ಅಂದ್ರೆ, ಅರ್ಜುನ ಕೇಳ್ತಾನೆ, ನಿನ್ನನ್ನು ಹೇಗೆ ನಾವು ತೃಪ್ತಿಪಡಿಸೋದು ಅಂತ. ಆಗ ಭಗವಂತ ಇದೆಲ್ಲ ರೀತಿಗಳಿದೆ ಅಂತ ಹೇಳಿ ಅವನು ನಿಷ್ಕಾಮ ಕರ್ಮಯೋಗ, ಅಷ್ಟಾಂಗ ಯೋಗ,
ಜ್ಞಾನ ಯೋಗ, ಆಮೇಲೆ ಇದೆಲ್ಲ ಹೇಳ್ಕೊಂಬರ್ತಾನೆ ಒಂದೊಂದು ಆಗಿ. ಆಮೇಲೆ ಕಡೆಯದಾಗಿ ಆ ಭಕ್ತಿ ಯೋಗನ ಹೇಳ್ತಾನೆ. ಆಮೇಲೆ ಕೃಷ್ಣ ಅರ್ಜುನ ಬಹಳ ಉನ್ನತವಾದಂಥ ಒಂದು ಪ್ರಶ್ನೆ ಕೇಳ್ತಾನೆ. ಇಷ್ಟೊಂದು ವಿಷಯ ಯೋಗಗಳು ಹೇಳಿದೆ, ನನಗೊಂದು ಸುಲಭವಾದದನ್ನು ಹೇಳ್ಕೊಡು ಅಂದಾಗ ಅದನ್ನು ಹೇಳ್ಕೊಡ್ತಾನೆ ಕೃಷ್ಣ. ಯಾವುದು ಅದು ಅಂತ ನಿಮಗೆ ಕಡೆಯದಾಗಿ ಆ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾನೆ. 11, 12, 13 ಯೋಗ್ಯದಲ್ಲಿ ಯಾವುದೋ ಒಂದು ಚಾಪ್ಟರ್ ಭಗವಂತ ಹೇಳ್ತಾನೆ, ಇದು ಬಹಳ ಉನ್ನತವಾದಂತಹ ರಹಸ್ಯ, ಯಾರಿಗೂ ಗೊತ್ತಿಲ್ಲದೆ ಇರೋದು. ರಾಜವಿದ್ಯೆ ಗುಹ್ಯಂ, ಇದು ರಾಜವಿದ್ಯೆ, ರಹಸ್ಯ, ರಾಜನ ತರ ರಹಸ್ಯವಾದದ್ದು ಅಂತೆಲ್ಲ ಹೇಳ್ಕೊಡ್ತಾನೆ. ಅದನ್ನೆಲ್ಲ ಆ ರಹಸ್ಯವಾದಂತಹ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಮತ್ತೆ ನೀವು ಬನ್ನಿ. 18 ದಿನದಲ್ಲಿ ನಿಮಗೆ ಬಹಳಷ್ಟು ರಹಸ್ಯವಾದಂಥ ವಿಷಯಗಳು ನಮಗೆ ಬಂದ್ಬಿಡುತ್ತೆ. ಸಕ್ಸಸ್ ಆರ್ ಫೇಲಿಯರ್, ಯಾಕೆ ಫೇಲಿಯರ್ ಆಗುತ್ತೆ, ಯಾಕೆ ಸಕ್ಸಸ್ ಆಗುತ್ತೆ ಅಂತ. ಆಮೇಲೆ ಯೋಗಿ ಯಾರು, ಯಾಕೆ ಯೋಗಿ ಆಗಿರ್ಬೇಕಂದ್ರೆ ದಾಡಿ ಬಿಟ್ಕೊಂಡು ಹಂಗಲ್ಲ ಹಂಗೆ ತಿಳ್ಕೊಬಿಡ್ಬೇಡಿ. ಅದು ನಾರ್ಮಲ್ ಆಗಿ ಯೋಗಿ ಅಂತ, ಎಲ್ಲರೂ ಯೋಗಿ ಆಗಿರ್ಬೇಕು. ಆ ಯೋಗಿಯಾಗಿಯೇ ನಾವಿರೋ ತರನೇ ಇದ್ದು ಯೋಗಿ ಆಗಿರ್ಬೋದು. ಹೇಗೆ ಅನ್ನೋ ಒಂದು ವಿಷಯಗಳನ್ನು ನಮಗೆ ಭಗವಂತ ಹೇಳ್ಕೊಡ್ತಾನೆ. ಆದ್ದರಿಂದನೇ ಈ ಒಂದು ಭಕ್ತರ ಸಂಘದಲ್ಲಿ ಇರ್ಬೇಕಾದ್ರೆ ನಾವು ಬಹಳ ಯೋಗಿಗಳು ನೋಡ್ಬೋದು. ಪ್ಯಾಂಟು ಶರ್ಟು ಸೂಟ್ ಹಾಕೊಂಡಿರ್ತಾರೆ, ಕಾರಲ್ಲೂ ಹೋಗ್ತಾ ಇರ್ತಾರೆ, ಆದ್ರೆ ಅವರೆಲ್ಲ ಯೋಗಿಗಳೇ ಅದು ಹೇಗೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಕ್ವಿಜ್ ಎಲ್ಲ ತುಂಬಾ ಜನ ಅಟೆಂಡ್ ಮಾಡಿದ್ರಿ ಅಂತ ಕಾಣಿಸುತ್ತೆ. ಅದನ್ನೆಲ್ಲ ನಮ್ಮ ರಾಮ ಕಮಲೇಶ್ ಪ್ರಭುಗಳಿಗೆ ಕಳಿಸ್ಕೊಡಿ. ಅವರು ನೋಡ್ಬಿಟ್ಟು ನಿಮ್ಗೆ ಒಂದು ಒಳ್ಳೆಯ ಗಿಫ್ಟ್ ಕಾದಿದೆ ನಿಮ್ಗೆಲ್ಲ. ಇದೆಲ್ಲ ನಿಮ್ಗೆ ಮೋಟಿವೇಟ್ ಮಾಡೋದಕ್ಕೆ, ನಿಮ್ಗೆ ಎನ್ಕರೇಜ್ ಮಾಡೋದಕ್ಕೆ. ಯಾರು ಭಯ ಬಿಡ್ಬೇಡಿ. ಗಿಫ್ಟ್ ಕೊಡ್ತೀನಿ ಅಂದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಕಾಸು ಕೇಳ್ತಾರೆ ಅಂತ ಒಂದು ನಯ ಪೈಸೆ ಕೂಡ ನಿಮ್ಮ ಹತ್ರ ಯಾರ ಹತ್ರ. ಸಂತೋಷ ನಮ್ಮ ಸಂತೋಷ, ನಮ್ಮ ಸಂತೋಷ ನಿಮ್ಮ ಸಂತೋಷ. ಈಗ ಹೇಳ್ದಂಗೆ ನೀವೆಲ್ಲರೂ ಸಂತೋಷವಾಗಿದ್ದರೆ ನಾವು ಸಂತೋಷವಾಗಿರ್ಬೋದು. ಯಾಕಂದ್ರೆ ನಿಮ್ಮೆಲ್ಲರ ಆತ್ಮದಲ್ಲೂ ಪರಮಾತ್ಮ ಇದ್ದಾನೆ. ನಿಮ್ಮ ಆಶೀರ್ವಾದ ಮಾತ್ರ ನಮಗೆ ಬೇಕು. ನೀವು ಚೆನ್ನಾಗಿದ್ರೆ ಸಾಕು ನಮಗೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನ ನಾವು ಜಪ ಮಾಡ್ತಾನೆ ಇರಬೇಕು. ಅದನ್ನ ಭಾಗವತಂ ಅಲ್ಲಿ ಶ್ರೀಮದ್ ಭಾಗವತಂ 12.3.51 ಏನ್ ಹೇಳಿದ್ದಾರೆ ನೋಡಿ. ಕಲೇರ್ದೋಷ ನಿಧಿ ರಾಜನ್ ಅಸ್ತಿ ಹೇ ಏಕೋ ಮಹಾನ್ ಗುಣಃ ಕೀರ್ತಾನಂದ್ ಏವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜಯೇತ್ ಅಂತ ಹೇಳಿದ್ದಾರೆ. ಅಂದ್ರೆ ಮೈ ಡಿಯರ್ ಕಿಂಗ್, ಓ ನನ್ನ ಪ್ರೀತಿಯ ರಾಜನೇ, ಆಲ್ದೋ ಈ ಕಲಿಯುಗ ಅದು ಈ ಒಂದು ಸಮುದ್ರದಂತೆ, ಓಷನ್ ಆಫ್ ಫಾಲ್ಟ್ಸ್, ಎಷ್ಟೊಂದು ಫಾಲ್ಟ್ಸ್ ಇದೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ. ಅಂದ್ರೆ ಅಷ್ಟೊಂದು ತಪ್ಪುಗಳಿಂದಾನೇ ತುಂಬಿದೆ ಈ ಲೋಕ. ದೇರ್ ಇಸ್ ಸ್ಟಿಲ್ ಒನ್ ಗುಡ್, ಆದ್ರೂ ಒಂದು ಒಳ್ಳೆಯ ಗುಣವಿದೆ ಈ ಒಂದು ಕಲಿಯುಗದಲ್ಲಿ. ಏನಪ್ಪಾ ಅಂದ್ರೆ ಸಿಂಪ್ಲಿ ಬೈ ಚಾಂಟಿಂಗ್ ದ ಹರೇ ಕೃಷ್ಣ ಮಹಾಮಂತ್ರ. ಸುಮ್ಮನೆ ನಾವು ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಜಪ ಮಾಡೋದ್ರಿಂದ ಒನ್ ಕ್ಯಾನ್ ಬಿಕಮ್ ಫ್ರೀ ಫ್ರಮ್ ಮೆಟೀರಿಯಲ್ ಬಾಂಡೇಜ್. ನಮ್ಮ ಪಾಪಗಳಿಂದ ನಾವು ಬಿಡಿಸ್ಕೊಳ್ಬಹುದು, ಪಾಪಗಳಿಂದ ಹೊರಗೆ ಬರ್ಬಹುದು, ಅಂಡ್ ಬಿ ಪ್ರಮೋಟೆಡ್ ಟು ದ ಟ್ರಾನ್ಸಿಡೆಂಟಲ್ ಕಿಂಗ್ಡಮ್ ಅಂತ ಭಗವಂತ ಇಲ್ಲಿ ನಮಗೆ ಭಾಗವತಂ, ಶ್ರೀಮದ್ ಭಾಗವತಮನ್ನ ಅಮಲ ಪುರಾಣ ಅಂತಾರೆ. ಮಲ ಅಂದ್ರೆ ಶುದ್ಧ, ಅಶುದ್ಧವಾದದ್ದು. ಅಮಲ ಅಂದ್ರೆ ಸ್ವಲ್ಪ ಕೂಡ ಅಶುದ್ಧ ಇಲ್ಲದೆ ಇದ್ದರು, ಪರಿಪೂರ್ಣವಾಗಿ ಶುದ್ಧವಾಗಿರೋದನ್ನೇ ಶ್ರೀಮದ್ ಭಾಗವತಂ ಅಂತ ಹೇಳ್ತೀವಿ. ಆ ಭಾಗವತ್ ಪುರಾಣದಲ್ಲಿ ಹೀಗೆ ಭಗವಂತ ಹೇಳಿದಾನೆ, ಈ ಕಲಿಯುಗದಲ್ಲಿ ಅಷ್ಟೊಂದು ಕೆಟ್ಟದಿದೆ, ತುಂಬಿ ತುಳುಕಾಡ್ತಿರ್ತದೆ. ಆದರೆ ಈ ಜನಕ್ಕೋಸ್ಕರ ನಾನು ಭಗವಂತನ ಈ ಜನಗಳಿಗೋಸ್ಕರ ಕರುಣೆ ತೋರೋದಕ್ಕೋಸ್ಕರ ಇಷ್ಟೊಂದು ಕಷ್ಟಪಡ್ತಾರಲ್ಲ, ಇಷ್ಟೊಂದು ತಪ್ಪುಗಳೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಯಾವ ಯುಗದಲ್ಲೂ ಕೊಡದೇ ಇರೋ ಈ ಮಂತ್ರವನ್ನ ನಾನು ಈ ಕಲಿಯುಗದಲ್ಲಿ 10,000 ವರ್ಷ ಮಾತ್ರ ನಾನು ಈ ಜನಗಳಿಗೆ ಕೊಡ್ತೇನೆ. ಯಾರೊಬ್ಬರು ಇದನ್ನೇ ಉಪಯೋಗಿಸ್ಕೊಳ್ತಾರೋ, ಪ್ರಯೋಜನ ಪಡ್ಕೊಳ್ತಾರೋ, ಅವರು ಸಂತೋಷವಾಗಿರಬಹುದು, ತಮ್ಮ ಎಲ್ಲ ಪಾಪಗಳನ್ನ ನಾಶ ಮಾಡ್ಕೊಳ್ಬಹುದು ಅಂತ ಭಗವಂತ ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಆದ್ದರಿಂದ ಪ್ರತಿದಿನ, ಪ್ರತಿನಿತ್ಯ, ಯಾವಾಗಲೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ನೀವು ಜಪ ಮಾಡ್ತಾ ಇದ್ದೀರಿ. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ನಿಮ್ಮನ್ನ ನೀವು ಪರಿಚಯ ಮಾಡಿಕೊಂಡು ನೀವು ಕೇಳಿ. ಮೊದಲು ನಿಮ್ಮ ಪರಿಚಯ ಮಾಡಿಕೊಂಡು ಇದುವರೆಗೂ ನಡೆದ ಯಾವುದೇ ಒಂದು ಅಧ್ಯಾಯದಲ್ಲಿ ನಿಮಗೆ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಧನ್ಯವಾದಗಳು. ಹರೇ ಕೃಷ್ಣ.
ಹರೇ ಕೃಷ್ಣ. ಆ ದೇವರು ಯಾರು ಮತ್ತು ಆತನ ಹೆಸರೇನು? ಭಗವಂತ ಭಗವಂತ ಶ್ರೀಕೃಷ್ಣ. ಭಗವಂತ ಶ್ರೀಕೃಷ್ಣ. ಭಗವಂತ ಮತ್ತೆ ಇವರು ಶ್ರೀಕೃಷ್ಣ. ರಾಮ ಯಾರು? ರಾಮ ಎಲ್ಲ ಅವರ ಅವತಾರಗಳು. ಈಗ ನೀವು ಮನೇಲಿ ನೀವೇನಾಗಿದ್ದೀರಾ? ನೀವೇನ್ ಮಾಡ್ತಾ ಇದ್ದೀರಾ? ಈ ಒಂದು ನಾವು ಕೃಷಿ ಮಾಡ್ತೀವ್ರಿ. ಕೃಷಿ ಮಾಡ್ತೀರಾ ಅಲ್ವರಾ? ನೀವು ಆ ನೀವು ಹೊಲದಲ್ಲಿದ್ರೆ ಕೃಷಿ ಮಾಡೋರು, ರೈತರು ಅಲ್ವರಾ? ನಿಮ್ಮನ್ನ ನೋಡಿದ್ರೆ ಅಲ್ಲಿ ನೋಡಿ ಅಲ್ಲಿ ಹೋಗ್ತಿದಾರೆ ರೈತರು ಅಂತಾರೆ. ನಿಮ್ ಮನೆ ಬಂದ್ಮೇಲೆ ನಿಮ್ಮ ವೈಫ್ ನಿಮ್ಮನ್ನೇನಂತಾರೆ? ರೈತರು ಅಂತಾರ? ಗಂಡ ಅಂತ ಹೇಳ್ತಿರ್ತಾರೆ. ನಿಮ್ ಮಗ ನಿಮ್ಮನ್ನೇನಂತಾನೆ? ತಂದೆ ಅಂತಾನೆ. ಒಬ್ಬನೇ ವ್ಯಕ್ತಿ, ಅಲ್ಲಿ ರೈತ, ಇಲ್ಲಿ ಗಂಡ, ಇಲ್ಲಿ ಅಪ್ಪ. ಹೇಗೆ? ಅದೇ ತರನೇ ಭಗವಂತ ಬಂದು ಅಂದ್ರೆ ಈ ಒಂದು ಪ್ರಪಂಚದಲ್ಲಿ ಅಧರ್ಮವನ್ನು ಅಳಿಸಿ ಧರ್ಮವನ್ನು ಸ್ಥಾಪಿಸೋದಕ್ಕೆ ಅವಾಗ ಬರ್ತೀನಿ ಅಂತ ಹೇಳಿದ್ನಲ್ಲ 3ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ. ಆಗ ಬರುವಾಗ ಆ ಒಂದು ರೂಪವನ್ನು ತಾಳಿ ಬರ್ತಾನೆ. ರಾಮನಾಗಿ ಬಂದು ರಾವಣನ ಕೊಲ್ಲೋದಕ್ಕೆ ಬರ್ತಾನೆ. ಆಮೇಲೆ ನರಸಿಂಹ ಅವತಾರ ತಗೊಂಡು ಅವನು ಹಿರಣ್ಯಕಶಿಪುವನ್ನ ಕೊಲ್ಲೋದಕ್ಕೆ ಬರ್ತಾನೆ. ಆ ತರ ಬೇರೆ ಬೇರೆ ಭಗವಂತನೇ ಬೇರೆ ಬೇರೆ ಬರ್ತಾನೆ. ಹೇಗೆ ನೀವು ಅಲ್ಲೋದ್ರೆ ರೈತರಾಗಿರ್ತೀರಾ, ಇಲ್ಲಿ ಬಂದ್ರೆ ಗಂಡನಾಗಿರ್ತೀರಾ, ಅವ್ರ ಹತ್ರ ಅಪ್ಪನಾಗಿರ್ತೀರಾ. ಆ ತರ ಭಗವಂತನೇ ಬೇರೆ ಬೇರೆ ರೂಪದಲ್ಲಿ. ಅಂದ ಹಾಗೆ ದೇವರಿಗೆ ನಿರ್ದಿಷ್ಟವಾಗಿ ಒಂದೇ ಹೆಸರು ಇಲ್ಲ ಹಾಗಾದ್ರೆ? ಹೌದು, ಭಗವಂತನಿಗೆ ಸಾವಿರಾರು ಹೆಸರು. ಅವ್ರಿಗೆ ಹೆಸರೇ ಅಲ್ಲ, ನನಗೆ ನಿಮ್ಗೆ ಇರುವಂತ ಹೆಸರಲ್ಲ. ಅವ್ರಿಗೆ ಗುಣಗಳನ್ನ ನಾವು ಗುಣ ಇಟ್ಟು ಅವ್ರನ್ನ ನಾವು ಇದು ಮಾಡ್ತೀವಿ. ಓ ಚಿನ್ನ ಅಂತೀವಿ ನಾವು ಮಕ್ಕಳನ್ನ. ಯಾಕಂದ್ರೆ ನಮ್ಮ ಮಗು ತರ ನೋಡಲ್ಲ, ಅವನ್ನ ಚಿನ್ನ ಅಂತ ಅಂತೀವಿ. ಯಾಕಂದ್ರೆ ಅವನ ಚಿನ್ನದ ತರ ಕಾಣಿಸ್ತಾನೆ ಅಂತ. ಆತರ ಭಗವಂತ ಅಚ್ಯುತ ಅಂತಂದ್ರೆ ಅವನು ಯಾವುದೇ ಕಾರಣಕ್ಕೂ ಅವನು ಕೆಳಗೆ ಬೀಳೋದಿಲ್ಲ, ಅವನಿಗೆ ಕೆಟ್ಟ ಒಂದು ಗುಣಗಳೇ ಇರೋದಿಲ್ಲ ಅವನು ಅನ್ನೋದಕ್ಕೆ. ಆಮೇಲೆ ಅವನನ್ನ ಮುರಾರಿ ಅಂತೀವಿ. ಅನ್ನೋ ಒಬ್ಬ ಅಸುರನನ್ನ ಕೊಂದದ್ರಿಂದ ಅವನು ಮುರಾರಿ ಅಂತ. ಗೋವಿಂದ ಅಂತೀವಿ. ಗೋಗಳನ್ನ ಕಾಪಾಡುವವನು ಗೋವಿಂದ ಅಂತ. ಅವನಿಗೆ ಹೆಸರಿಲ್ಲ, ಅವನ ಗುಣವನ್ನು ಹೇಳಿ ಅವನ್ನ ನಾವು ಕರಿತೀವಿ. ಮತ್ತ ನಾವು ಹೆಸರು ಸೂಚಿಸಿ ಹೇಳ್ತೀವಲ್ರಿ, ಈಗ ಹರೇ ಕೃಷ್ಣ ಅಂತೇಳಿ. ಅದೇ ಸ್ವಾಮಿಗಳೇ, ಹರೇ ಅಂತಂದ್ರೆ ಭಗವಂತನ ಶಕ್ತಿ ಅಂತ. ಕೃಷ್ಣ ಅಂದ್ರೆ ಆಲ್ ಅಟ್ರಾಕ್ಟಿವ್ ಅಂತ ಅರ್ಥ. ನಮ್ಮನ್ನು ಕೃಷ್ಣ ಅನ್ನೋದು ಇದು ಒಂದು ಹೆಸರಲ್ವಾ ಹಾಗಾದ್ರೆ? ಹೆಸರಲ್ಲ, ಅವನ ಗುಣ. ಕೃಷ್ಣ ಅಂದ್ರೆ ಎಲ್ಲ ಒಂದು ಅತಿ ಸುಂದರವಾದವನು ಅಂತ ಅರ್ಥ. ಅಂದ್ರೆ ಹೆಸರು ಯಾರಿಗೂ ಇರೋದಿಲ್ಲ, ಎಲ್ಲ ಗುಣಗಳೇ ಇರ್ತದೆ ಅಂದಾಗ. ಭಗವಂತನಿಗೆ ಗುಣಗಳನ್ನ ನಾವು ಹೆಸರು ಅನ್ನೋ ತರ ಅವನ ಗುಣಗಾನ ಮಾಡ್ತೀವಿ ಅಷ್ಟೇ. ನನಗೆ ಹೆಸರಿಲ್ಲ. ಹಾಗಾದ್ರೆ ಆತನ ನಿಜವಾದ ಹೆಸರು ತಿಳ್ಕೊಬೇಕಾಗಿತ್ತು. ಕೃಷ್ಣ ಅನ್ನೋದು ದೊಡ್ಡ ಒಂದು ಮುಖ್ಯವಾದಂತಹ ಗುಣ ಅಷ್ಟೇ. ಆತನಿಗೆ ಹೆಸರಿಲ್ಲ, ಭಗವಂತನಿಗೆ ಹೆಸರಿಲ್ಲ. ನೀವು ಗುಣಗಾನ ಮಾಡೋದು, ಏನ್ ಬೇಕಾದ್ರೂ ಗುಣಗಾನ ಮಾಡೋದು. ಗೋವಿಂದ, ವೆಂಕಟ ಈಶ್ವರ, ಮುರಾರಿ, ಮಧುಸೂದನ. ಮಧುವನ್ನು ಒಬ್ಬ ರಾಕ್ಷಸನ್ನ ಕೊಂದದರಿಂದ ಮಧುಸೂದನ. ಆತರ. ಓಕೆನ್ರಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಚಳ್ಳಕೆರೆಯಿಂದ ಪ್ರಭುಜಿ, ಶಾಂಭವಿ ಅಂತ. ಪ್ರಭುಜಿ, ಯಾವುದೇ ಒಂದು ಫಲನ ಬೇಡದೆ ಕರ್ಮಾನುಸಾರವಾಗಿ ಅದೇನಿರುತ್ತೋ ಅದನ್ನ ನಾವು ಅಷ್ಟು ಮಾಡಿದ್ರೆ ಸಾಕು, ಭಗವಂತ ನಿಮಗೆ ಅದಕ್ಕೆ ಸರಿಯಾಗಿ ನಿಮಗೆ ಇದು ಮಾಡ್ತಾನೆ ಅಂತ ನೀವು ಹೇಳಿದ್ರಲ್ಲ ಪ್ರಭುಜಿ. ಫಲ ಸಿಗುತ್ತೆ. ನಾವೇನು ಫಲ ಬೇಡದೇನೆ ಅಲ್ಲ ಪ್ರಭುಜಿ, ಫಲ ಏನು ಬೇಡದೆ ನಾವು ಮಾಡಿದ್ರೆ ಅದು ನಮಗೆ ಯೋಗ್ಯತೆ ಇದ್ರೆ ದಕ್ಕುತ್ತೆ ಅಂತ ಹೇಳಿದ್ರಿ ನೀವು. ಬೇಡದ್ರೂ ಸಿಗುತ್ತೆ, ಬೇಡದೇ ಇದ್ರೂ ಸಿಗುತ್ತೆ, ಬೇಡದ್ರೂ ಸಿಗಲ್ಲ, ಬೇಡದೇ ಇದ್ರೂ ಸಿಗಲ್ಲ. ಅರ್ಥ ಆಯ್ತಲ್ಲ? ಇದ್ರೇನೆ ಸಿಗುತ್ತೆ ನಿಮ್ಗೆ. ನಿಮ್ಮ ಒಂದು ಅಕೌಂಟ್ ಅಲ್ಲಿ ಆ ಕರ್ಮದಲ್ಲಿ ಇದ್ರೆ ಮಾತ್ರ ಸಿಗೋದು, ಇಲ್ಲ ಅಂದ್ರೆ ಸಿಗೋದಿಲ್ಲ. ಅದರಿಂದ ಬೇಡ್ಬಿಟ್ಟು ಅದ್ ಸಿಗದೆ ಇದ್ದಾಗ ಬೇಜಾರು ಮಾಡ್ಕೊಳ್ಳೋ ಬದಲು ಸುಮ್ನೆ ಬೇಡಿ, ಸಿಕ್ಕದ್ರೆ ಸಂತೋಷ ಪಡಿ, ಸಿಕ್ಲಿಲ್ಲ ಅಂದ್ರೆ ಸುಮ್ನೆ ಇರಿ ಅಷ್ಟೇ. ಅದೇ ಪ್ರಭುಜಿ, ನಾವು ಸಂಕಲ್ಪ ಮಾಡ್ಕೋಬೋದಾ ಪ್ರಭುಜಿ? ಭಗವಂತನ ಮುಂದೆ ಅದು ಸಂಕಲ್ಪ ಮಾಡ್ಕೋಬೋದಾ ಅಥವಾ ಮಾಡ್ಕೋಬಾರ್ದಾ? ಈಗ ಏನ್ ಹೇಳ್ತಾ ಇರೋದ? ನಿಮ್ಗೆ ಇದ್ರೆ ಸಿಗುತ್ತೆ, ಇಲ್ದೇ ಇದ್ರೆ ಇಲ್ವಲ್ಲ. ಯಾಕೆ ಮಾಡ್ಕೊಳ್ತೀರಾ? ಆಯ್ತು ಪ್ರಭುಜಿ, ಅರ್ಥ ಆಯ್ತು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನೀವು ಯಾರ ಹತ್ರನು 100 ರೂಪಾಯಿ ಕೊಟ್ಟಿರ್ತೀರಾ,
ಅವನು ಕೊಡಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ನೀವು ಕೇಳಿದ್ರೆ ಅವನು ಕೊಡೋದಿಲ್ಲ, ಕೇಳಿದ್ರು ಕೊಡೋದಿಲ್ಲ, ಕೇಳದೆ ಇದ್ರು ಕೊಡೋದಿಲ್ಲ ಅವನು. ಅದೇ ನೀವು ಇನ್ನೊಬ್ರಿಗೆ ಯಾರಿಗೂ ಕೊಟ್ಟಿದ್ದೀರಾ, ಅವನು ಒಳ್ಳೆ ಮನುಷ್ಯ, ಅವನು ಕೊಟ್ಟೇ ಕೊಡ್ತಾನೆ. ನೀವು ಹೋಗಿ ಕೇಳಿದ್ರೆ ಅಂತ ಕೊಡೋದಿಲ್ಲ, ಅವ್ನು ಬಂದು ಕೊಟ್ಟೇ ಕೊಡ್ತಾನೆ. ನೀವು ಕೇಳದೆ ಇದ್ರು ಅವ್ನು ಬಂದು ಕೊಟ್ಬಿಟ್ಟು ಹೋಗ್ತಾ ಇರ್ತಾನೆ. ಆ ತರ ಭಗವಂತರ ಹತ್ರ ಇರ್ಬೇಕಾದ್ರೆ ಅವನು ಕೊಡೋ ಸಮಯದಲ್ಲಿ ಕೊಟ್ಬಿಡ್ತಾನೆ ನಿಮ್ದು ಅಂತ. ಹಾ ಪ್ರಭುಜಿ. ನೀವು ಕೇಳಲೇಬೇಕಂತ ಏನು ಇಲ್ವೇ ಇಲ್ಲ. ಆದ್ರೆ ನಿಮ್ ಕಾರ್ಯ ನೀವು ಮಾಡ್ಬೇಕು. ಫಲಿತಾಂಶಕ್ಕೋಸ್ಕರ ನೀವು ಎದುರು ನೋಡಬಾರ್ದು. ಬೇಡಿಕೆಯಲ್ಲಿ ಏನೂ ಆಗಲ್ಲ, ಕೆಲಸದಲ್ಲಿ ಆಗುತ್ತೆ ಅಷ್ಟೇ. ಹಾ ಪ್ರಭುಜಿ, ಅದು ಫಲಾಪೇಕ್ಷೆ ಇಟ್ಕೊಂಡ್ ಮಾಡಿದ್ರೆ ಅದು ನೆಮ್ಮದಿನೂ ಹಾಳಾಗೋಗುತ್ತೆ ಅಂತ ಹೇಳಿದ್ರಲ್ಲ ಪ್ರಭುಜಿ. ಮಾತಾಡ್ತಿದ್ರು ಒಬ್ರು ಇವರು ವ್ಯವಸಾಯಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇದೆಯಲ್ಲ, ಆ ತರ ನಾವು ಕೈ ಕೆಸರು ಮಾಡ್ಬೇಕು, ನಮ್ಮ ಕರ್ತವ್ಯ ಮಾಡ್ಬೇಕು. ಆದ್ರೆ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಪ್ರಾರ್ಥನೆಯಿಂದ ಸುಮ್ಮನೆ ಕುತ್ಕೊಂಡು ನನಗೆ ಅದು ಬೇಕು ಇದು ಬೇಕಂದ್ರೆ ಅದು ಖಂಡಿತ ಆಗದೇ ಇಲ್ಲ. ನೆಕ್ಸ್ಟ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ಕೃಷ್ಣನ ಹುಟ್ಟಿಗೆ ಕಾರಣ ಯಾರು ಪ್ರಭು? ಕೃಷ್ಣ ಹುಟ್ಟದೇ ಇಲ್ಲ. ಆತ ಅವನಿಗೂ ಆಗಲಿ ನಮಗೆ ಆಗಲಿ ಜನನ ಮರಣ ನಮಗೂ ಇಲ್ಲ, ಅವನಿಗೂ ಇಲ್ಲ. ಈಗ ಶಿವನೇ ಯಾಕೆ ದೇವ್ರಾಗಲ್ಲ, ಕೃಷ್ಣನೇ ದೇವ್ರು ಯಾಕೆ? ಕೃಷ್ಣ ಬಂದು ದೇವೋತ್ತಮ ಪರಮ ಪುರುಷ, ದೇವೋತ್ತಮ ಪರಮ ಪುರುಷ. ಅವನ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ ಇಲ್ವಾ? ಈಗ ನೀವು ಫೈನಾನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ನ ಚೀಫ್ ಮಿನಿಸ್ಟರ್ ಅಂತೀರಾ? ಇಲ್ಲ ಪ್ರಭು. ಅದೇ ತರನೇ ಕೃಷ್ಣ ದೇವೋತ್ತಮ ಪರಮ ಪುರುಷ. ಅದಕ್ಕೆ ಬ್ರಹ್ಮ ಸೂತ್ರದಲ್ಲಿ ಬ್ರಹ್ಮ ಹೇಳ್ತಾನೆ, ಈಶ್ವರ ಪರಮ ಕೃಷ್ಣ ಸಚೇದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣಂ. ಎಲ್ಲಾ ಕಾರಣಗಳಿಗೂ ಕಾರಣ ಕರ್ತ ಕೃಷ್ಣ ಗೋವಿಂದ ಅಂತ ಹೇಳ್ತಾನೆ. ಅದನ್ನ ನಾವು ಭಾಗವತ ಓದಿದ್ರೆ ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯದಲ್ಲಿ ಯಾವ್ದ್ರಲ್ಲೋ ಭಗವಂತ ಇದನ್ನೇ ಪ್ರಶ್ನೆನ ಅರ್ಜುನ ಕೇಳ್ತಾನೆ. ಆಗ ಭಗವಂತ ಒಂದು ವಿಶ್ವರೂಪವನ್ನು ತೋರಿಸ್ತಾನೆ. ಆ ವಿಶ್ವರೂಪ ತೋರಿಸಿದಾಗ ಅವನೊಳಗಡೆ ಶಿವನೂ ಇರ್ತಾನೆ, ಅವನೊಳಗಡೆ ಯಮನೂ ಇರ್ತಾನೆ, ಅವನೊಳಗಡೆ ಅಗ್ನಿನೂ ಇರ್ತಾನೆ, ಅವನೊಳಗಡೆ ಗಣೇಶನೂ ಇರ್ತಾನೆ, ಅವನೊಳಗಡೆ ಎಲ್ಲ ದೇವತೆಗಳು ಅವನೊಳಗಡೆನೆ ಇರ್ತಾರೆ. ಹಂಗಾದ್ರೆ ಕೃಷ್ಣನಿಗೆ ತಂದೆ ತಾಯಿ ಯಾರು ಇಲ್ಲ ಹಂಗಾದ್ರೆ? ಯಾರು ತಂದೆ ತಾಯಿ ಇಲ್ಲ. ನಾವೆಲ್ಲರೂ ಕೃಷ್ಣನ ಒಂದು ಅಂಶ. ಕೃಷ್ಣನಿಗೆ ಯಾರು ತಂದೆ ತಾಯಿ ಇಲ್ಲ. ನೀವು ತಂದೆ ತಾಯಿ ಕೃಷ್ಣನನ್ನೇ ದೊಡ್ಡ ದೊಡ್ಡ ಭಕ್ತರುಗಳು ಕೃಷ್ಣ ನನಗೆ ಮಗುವಾಗಿ ಹುಟ್ಲಿ ಅಂತ ಅಪೇಕ್ಷೆ ಪಟ್ಟಾಗ ಅವರಿಗೆ ವರವನ್ನು ಕೊಟ್ಟು ಅವರಿಗೆ ಮಗುವಾಗಿ ಜನಿಸ್ತಾನೆ ಅವ್ರ ಹತ್ರ ಅಷ್ಟೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ನೀವು ಅಂದೆ ಈಗ 10,000 ವರ್ಷ ಮಾತ್ರ ಈ ಮಂತ್ರ ಅಸ್ತಿತ್ವದಲ್ಲಿ ಇರುತ್ತೆ ಅಂತ, ಮುಂದೆ ದಿನಗಳ ವರ್ಷಗಳ ಕಾಲದಲ್ಲಿ ಇರೋದಿಲ್ಲ ಅಂತ ಅರ್ಥನಾ ಹಂಗಾದ್ರೆ? ಖಂಡಿತ ಅದೇ ಅರ್ಥ, ಬೇರೆ ಏನು ಅರ್ಥ ಇಲ್ಲ. ಹಂಗಾದ್ರೆ ಇನ್ನು 10,000 ವರ್ಷ ಆದ್ಮೇಲೆ ಈ ಮಂತ್ರ ಹೇಳ್ತಾರೆ ಹೇಳಲ್ಲ ಅಂತ ಗ್ಯಾರಂಟಿ ಇಲ್ಲ? ಇರೋದೇ ಇಲ್ಲ, ಹೊಟ್ಟೋಗ್ಬಿಡುತ್ತೆ ವಾಪಸ್ಸು, ಮರೆ ಆಗ್ಬಿಡುತ್ತೆ. ಈಗ 500 ವರ್ಷ ಮುಂಚೆನೆ ಇದೆಲ್ಲ ಗೊತ್ತಾಗಿದ್ ನಮಗೆ. ಶ್ರೀ ಕೃಷ್ಣರೇ ಬಂದು ಚೈತನ್ಯರಾಗಿ ಬಂದು ಇದನ್ನ ಕೊಟ್ಬಿಟ್ಟು ಹೋದ್ರು, ಸಂಕೀರ್ತನ ಮೂವ್ಮೆಂಟ್ ಅಂತ, ಆಂದೋಲನ ಅಂತ. ಅದಾದ್ಮೇಲೆ ಅದಕ್ಕೆ ಮುಂಚೆ ಇರಲಿಲ್ಲ ಅಷ್ಟೇ. 10,000 ವರ್ಷ ಇರುತ್ತೆ, ಅದುವರೆಗೂ ಜನಗಳು ಪ್ರಯೋಜನ ಪಡ್ಕೊಳ್ಬಹುದು. ಅದಾದ್ಮೇಲೆ ಇರಲ್ಲ. ಅದು ಈ ಭೂಲೋಕದಲ್ಲಿ ಮಾತ್ರ ಈ ಮಹಾಮಂತ್ರ ಇರುತ್ತೆ. ಇದು ಯಾವುದೇ ಒಂದು ಸ್ವರ್ಗಲೋಕದಲ್ಲಾಗಲಿ ಬ್ರಹ್ಮಲೋಕ ಎಲ್ಲೂ ಇರಲ್ಲ, ಇಲ್ಲಿ ಮಾತ್ರ. ಅದಕ್ಕೇನೆ ಅವರೆಲ್ಲ ಆ ಲೋಕದಲ್ಲಿ ಇರೋರೆಲ್ಲ ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತದೆ, ಆಹಾ ಇವ್ರಿಗೆ ಸಿಕ್ಬಿಟ್ಟಿದೆ ಈ ಮಂತ್ರ, ನಮ್ಮ ಹತ್ರ ಇಲ್ವಲ್ಲ ಅಂತ. ಮತ್ತೆ ಈ ಗುರುಗಳು ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟಿದಾರಲ್ಲ 32ನೇ ಗುರುಗೆ, ಇನ್ ಮುಂದೆ ಕಂಟಿನ್ಯೂ ಆಗಲ್ವಾ ಗುರುಗಳು? ಅದು ಕೃಷ್ಣನ ಪ್ಲಾನ್ ನಮಗ್ ಗೊತ್ತಿಲ್ಲಪ್ಪ. ಆದ್ರೂ ಆಗ್ಬೋದು, ಆಗದೆ ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಅಲ್ಲ, ಈ 10,000 ವರ್ಷ ಮುಗ್ದಾದ್ಮೇಲೆ ಮಂತ್ರ ಮುಗಿದ್ರೆ ಗುರುಗಳು ಏನಾದ್ರು ಕಂಟಿನ್ಯೂ ಅವತಾರ ಆಗಿ ಬರ್ಬಹುದಾ ಅಂತ? ಇರಲ್ಲ. ಮಂತ್ರನೂ ಇರಲ್ಲ, ಗುರುಗಳು ಇರಲ್ಲ, ಯಾರು ಇರಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಗುರುಗಳೇ, ದೇವರಿಗೆ ಆಕಾರ ಮೂರ್ತಿ ಇರಲ್ಲ ಅಂತ ಹೇಳ್ತಾರೆ, ಅದು ನಿಜನ ಹೇಗೆ ಗುರುಗಳೇ? ಅದು ನಿಮಗೆ ಹೋಗ್ತಾ ಹೇಳ್ತೀನಿ. ಭಗವಂತನನ್ನ 3 ವಿಧವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಬ್ರಹ್ಮನ್, ಪರಮಾತ್ಮ,
ಮತ್ತೆ ಭಗವಂತ. ಭಗವಂತ 3 ವಿಧವಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಈಗ ಯಾರಿಗೋ ಒಬ್ರಿಗೆ ಹೇಳ್ತಿದ್ದಾರೆ ನೋಡಿ, ನಾನು ಅಲ್ಲಿ ಹೋದ್ರೆ ವ್ಯವಸಾಯಿ, ಹೋದ್ರೆ ಗದ್ದೆಯಲ್ಲಿ ನಾನು ವ್ಯವಸಾಯಿ ತರ ಕಾಣಿಸ್ತೀನಿ, ಮನೆಗೆ ಬಂದ್ರೆ ಹೆಂಡತಿಗೆ ಗಂಡ ತರ ಕಾಣಿಸ್ತೀನಿ, ಮಗನಿಗೆ ಅಪ್ಪ ತರ ಕಾಣಿಸ್ತೀನಿ. ಆ ತರ ನಮಗೆ ಅದ್ವೈತ ಅಂತ ಇದ್ದಾರೆ. ಅವ್ರಿಗೆ ಮಾಯಾವಾದಿ ಫಿಲಾಸಫಿ, ಅವ್ರಿಗೆ ಬ್ರಹ್ಮನ್, ಭಗವಂತನ ಬೆಳಕು ಕಾಣಿಸುತ್ತೆ, ಅದು ಬಂದು ಬ್ರಹ್ಮನ್ ಅಂತಾರೆ. ಆಮೇಲೆ ಭಗವಂತ ಎಲ್ಲಾ ಕಡೆ ಇರೋದು ಕಾಣಿಸುತ್ತೆ, ಅದನ್ನ ಪರಮಾತ್ಮ ಅಂತಾರೆ. ಆಮೇಲೆ ಭಗವಂತನನ್ನ ನಿರೂಪಣೆ ಮಾಡಿದ್ದಾರೆ ಆಚಾರ್ಯರುಗಳೆಲ್ಲ. ಅದು ಯಾವುದು, ಅದು ಒಂದು ತ್ರಿಭಂಗಿ ಭಾವದಲ್ಲಿ ನಾವು ಕೃಷ್ಣನ ಚಿತ್ರ ಬಿಡಿಸಿದೀವಲ್ಲ, ಅದು ಶಾಸ್ತ್ರದಲ್ಲಿ ಭಗವಂತ ಈಗ ಇದ್ದಾನೆ ಅನ್ನೋದನ್ನ ನಮ್ಗೆ ಹೇಳಿದ್ದಾರೆ. ಆದ್ರಿಂದ ಅದನ್ನ ಚಿತ್ರ ಬರೆದಿದೀವಿ. ಈಗ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ್ರೆ ಪೊಲೀಸ್ ಯಾರನ್ನಾರು ನೋಡಿದಿರ ನೀವು, ಯಾರು ಕೊಲೆ ಮಾಡಿದ್ದು ಅಂತಾರೆ. ಹೌದು ಸರ್ ನಾನು ನೋಡಿದೆ ಅಂದ್ರೆ ಬಾ ಹೇಳಿ ಹೆಂಗಿದಾನೆ, ಕಣ್ಣು ಹಿಂಗಿದೆ ಸರ್, ಮೂಗ್ ಹಿಂಗಿತ್ತು ಸರ್, ಕಲರ್ ಹಿಂಗಿತ್ತು ಸರ್, ಇಲ್ಲೊಂದು ಮಚ್ಚೆ ಇತ್ತು ಸರ್, ಇಲ್ಲೊಂದು ಏಟ್ ಬಿದ್ದಿತ್ತು ಸರ್, ಇಷ್ಟೇ ಕೂದ್ಲಿತ್ತು ಸರ್, ಇಲ್ಲಿ ಬಿಳಿ ಕೂದ್ಲಿತ್ತು ಸರ್ ಅಂತ ಅವ್ನು ಹೇಳ್ದ ಹಂಗೆ ಚಿತ್ರ ಬರೀತಾರಲ್ಲ, ಆ ತರ ನಮ್ಮ ಶಾಸ್ತ್ರದಲ್ಲಿ ಕೃಷ್ಣನ ವಿವರಿಸಲಾಗಿದೆ. ಅದನ್ನ ಬರೆದಿರೋದ್ರಿಂದ ನಮಗೆ ಕೃಷ್ಣ ಹಿಂಗೇ ಇರ್ತಾನೆ ಅಂತ ನಮಗೆ ಈಗ ಗೊತ್ತಾಗಿದೆ. ಅದೇ ಭಗವಂತ ಕೃಷ್ಣ ಅಂತ. ಓಕೆನ್ರಾ? ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನ್ನ ಹೆಸರು ಪದ್ಮ, ನಾವು ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ಓಕೆ ಮಾತಾಜಿ. ಇವಾಗ ಕೃಷ್ಣನ ಅಂಶ ಅಂತ ಹೇಳ್ತಾ ಇದ್ರಲ್ಲ ಪ್ರಭುಜಿ, ಇವಾಗ ನಾವೆಲ್ಲ ಇರೋದೆಲ್ಲ ಕೃಷ್ಣನ ಅಂಶ ಅಂತ ಹೇಳ್ತಾ ಇದ್ರಲ್ಲ. ಇವಾಗ ಒಳ್ಳೆಯವರು ಇರ್ಬೋದು, ಕೆಟ್ಟವರು ಇರ್ಬೋದು. ಇವಾಗ ಅಂದ್ರೆ ಕೊಲೆಗಳು ಮಾಡ್ತಾರಲ್ಲ, ಅವರು ಕಳ್ತನ ಮಾಡೋದು, ಇವರೆಲ್ಲರೂ ಕೃಷ್ಣನ ಅಂಶನೇ ಆಗ್ತಾರ? ಎಲ್ಲರೂ ಆತ್ಮ ಎಲ್ಲ ಕೃಷ್ಣನ ಅಂಶ. ಆ ಆತ್ಮ ಬಂದು ಅದೇನಾಗುತ್ತೆ, ಈ ಒಂದು ಗುಣಗಳಿಗೆ ಅನುಗುಣವಾಗಿ ಅದು ಆ ಕೆಟ್ಟ ಕಾರ್ಯಗಳಲ್ಲಿ ಶುರು ಮಾಡುತ್ತೆ. ಅದು ಆಸೆ ಪಡುತ್ತೆ, ಆಸೆ ಪಟ್ಟಾಗ ಆ ಕೆಲಸಗಳು ನಡೆಯುತ್ತೆ, ಅದು ಕರ್ಮದಕ್ಕೆ ತಕ್ಕಂತೆ ಅದು ನಡೆಯುತ್ತೆ ಅಷ್ಟೇ. ಅದು ಅವರು ಮಾಡೋದಿಲ್ಲ, ಈ ಒಂದು ಗುಣಗಳು ಮಾಡೋದು ಅಂತ ನಿಮ್ಗೆ ಹೋಗುವಾಗ ಅರ್ಥ ಆಗುತ್ತೆ, ಅದು ಹೆಂಗ ಅರ್ಥ ಆಗುತ್ತೆ ಅಂತ. ಅದಕ್ಕೋಸ್ಕರನೇ ಈ ಒಂದು ಅಧ್ಯಾಯದಲ್ಲಿ ನಾನು ನಿಮಗೆ ತುಂಬಾ ಕ್ಲಿಯರ್ ಆಗಿ ನಾನು ಹೇಳ್ಕೊಟ್ಟಿದ್ದು, ನಮ್ಮ ಈ ಒಂದು ಚಿಂತನೆಗಳಿದೆಯಲ್ಲ, ನಮ್ಮ ಯೋಚನೆಗಳು, ಅದನ್ನ ಶುದ್ಧೀಕರಣ ಮಾಡಬೇಕು. ಅದಕ್ಕೋಸ್ಕರ ಅದನ್ನ ಹೇಗೆ ಶುದ್ಧೀಕರಣ ಮಾಡೋದು, ಅದನ್ನ ನಾವು ಜಪ ಮಾಡೋದ್ರಿಂದ, ಭಗವದ್ಗೀತೆ ಓದೋದ್ರಿಂದ, ಭಕ್ತರ ಸಂಘದಲ್ಲಿರೋದ್ರಿಂದ, ಭಗವಂತನಿಗೆ ಸೇವೆ ಮಾಡೋದ್ರಿಂದ ನಮ್ಮ ಯೋಚನೆಗಳನ್ನ ಕೂಡ ನಾವು ಶುದ್ಧ ಮಾಡ್ಕೋಬಹುದು. ಅದನ್ನ ಶುದ್ಧ ಮಾಡದೇ ಇದ್ರೆ ನಾವು ಇಷ್ಟ ಬಂದಂಗೆ ಈ ತರ ಎಲ್ಲ ಕೆಲಸ ಮಾಡ್ತೀವಿ, ಅದಕ್ಕೆ ತಕ್ಕಂತೆ ನಾವು ಕಷ್ಟಗಳನ್ನ ಅನುಭವಿಸ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಹರೇ ಕೃಷ್ಣ ಪ್ರಭು. ಎಲ್ಲರೂ ಭಗವಂತನ ಅಂಶನೇ. ಅದರಿಂದನೇ ಕಷ್ಟಪಡೋರ್ನ ಕೂಡ ನೋಡಿ ಯಾರು ಬೇಜಾರು ಪಟ್ಕೊಳ್ಳಲ್ಲ ಪಂಡಿತ, ಯಾಕಂದ್ರೆ ಅವ್ನು ಮಾಡಿರೋ ಯಾವ್ದೋ ಕಾಲದಲ್ಲಿ ಅವ್ನು ಇಚ್ಛೆ ಪಟ್ಟಿದ್ದಾನೆ, ಅದರಿಂದ ಅವ್ನು ಕಷ್ಟಪಡ್ತಿದ್ದಾನೆ ಅಂತ ಅವ್ರ ಪಾಟ್ಗೆ ಅವ್ರು ಹೋಗ್ತಾ ಇರ್ತಾರೆ. ಪ್ರಭುಜಿ, ಕೃಷ್ಣ ಅಂತಂದ್ರೆ ಹೆಣ್ಣು ಇರ್ಬೋದು, ಗಂಡು ಇರ್ಬೋದಾ, ಇಲ್ಲಾಂದ್ರೆ ಓನ್ಲಿ ಬರೀ ಗಂಡೇನೆ. ಗಂಡ್ಮಕ್ಳು? ಬರೀ ಪ್ರಪಂಚದಲ್ಲಿ ಈ ಬ್ರಹ್ಮಾಂಡದಲ್ಲಿ, ಆಮೇಲೆ ಭೌತಿಕ ಲೋಕದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ಬರೀ ಪುರುಷ ಮಾತ್ರನೇ ಇರೋದು, ಒಬ್ಬನೇ ಒಬ್ಬ ಪುರುಷ, ಅದು ಪುರುಷೋತ್ತಮ ಕೃಷ್ಣ ಮಾತ್ರ. ಬೇರೆ ಎಲ್ಲರೂ ಹೆಂಗಸರೇ, ಸ್ತ್ರೀಯರೇ. ಅವರು ಅವನ ಭಗವಂತನಿಗೆ ಅವರು ಸೇವೆ ಮಾಡೋದು. ಇಲ್ಲಿ ಆ ರೂಪ ಅಷ್ಟೇ. ಆತ್ಮಕ್ಕೆ ಗಂಡು ಹೆಣ್ಣು ಎಲ್ಲ ಇಲ್ಲ, ಅದು ಭಗವಂತನ ಅಂಶ. ಇಲ್ಲಿ ನಾವು ತೊಟ್ಟಿರುವ ಉಡುಗೆ ಅಷ್ಟೇ, ಅದು ಈ ದೇಹ ಬಂದು ಉಡುಗೆ. ಭಗವಂತನ ವಾಸಸ್ಥಳ ಯಾವುದು ಗುರುಜಿ? ಎಲ್ಲ ನಮ್ಮ ಚೆನ್ನಾಗಿ ಕೊಟ್ಟಿದಾರಲ್ಲ. ವಿಷ್ಣು ಎಲ್ಲಿರ್ತಾರೆ, ಮಹಾವಿಷ್ಣು ಎಲ್ಲಿರ್ತಾರೆ, ಮತ್ತೆ ನಾರಾಯಣ ಎಲ್ಲಿರ್ತಾರೆ, ಮತ್ತೆ ಇವ್ರು ಎಲ್ಲಿರ್ತಾರೆ, ನರಸಿಂಹ ಎಲ್ಲಿರ್ತಾರೆ, ವಾಮನ ಎಲ್ಲ ಇದೆ. ಭಾಗವತ್ ಪುರಾಣದಲ್ಲಿ, ಭಾಗವತಮಲ್ಲಿ ಎಲ್ಲರೂ ವೈಕುಂಠ ಲೋಕಗಳಲ್ಲಿ ಇರ್ತಾರೆ. ವೈಕುಂಠ ಲೋಕದಲ್ಲಿ ಕೋಟ್ಯಾಂತರ ಲೋಕಗಳಿವೆ. ಆ ಒಂದೊಂದು ಗ್ರಹಗಳಲ್ಲಿ ಒಬ್ಬೊಬ್ರು ಇರ್ತಾರೆ. ಅಂದ್ರೆ ಎಲ್ಲಾ ಕಡೆ ಇರ್ತಾರೆ ದೇವ್ರು ಅಂತೇಳಿ ಹೇಳಿದ್ರಲ್ಲ ಆಗ್ಲೇ, ಎಲ್ಲಿ ದೇವ್ರಿಗೆ ಮುಚ್ಚಿ ಏನು ಮಾಡಕ್ಕಾಗಲ್ಲ, ದೇವ್ರು ಎಲ್ಲಾ ಕಡೆನೂ ಇರ್ತಾರ ಅಂತ ಹೇಳಿದ್ರಲ್ಲ. ಪರಮಾತ್ಮನಾಗಿ ಎಲ್ಲಾ ಕಡೆ, ಒಬ್ಬೊಬ್ಬ ಹೃದಯದಲ್ಲೂ ಇರ್ತಾರೆ, ಒಂದೊಂದು ಅಣುನಲ್ಲೂ ಇರ್ತಾರೆ. ಅದು ಹೇಗ್ ಸಾಧ್ಯ ಅಂತೀರಿ? ಎಲ್ಲರ ಹತ್ರ ಎಲ್ಲಾ ಕಡೆನೂ ಇರ್ಲಿಕ್ಕೆ ಅದು ಹೇಗ್ ಸಾಧ್ಯ? ಅವನಿಗೆ ಯಾಕೆ ಸಾಧ್ಯವಿಲ್ಲ? ಯಾಕೆ ಸಾಧ್ಯವಿಲ್ಲ? ಅದು ಅವನು ವೈಯಕ್ತಿಕ ಸ್ಥಳದಲ್ಲಿ ಅಲ್ಲೇ ಇರ್ತಾನಲ್ಲ, ಎಲ್ಲಾ ಕಡೆ ಇರ್ಲಿಕ್ಕೆ ಹೆಂಗ್ ಸಾಧ್ಯ? ಈಗ 800 ಕೋಟಿ ಜನಸಂಖ್ಯೆ ಇರುವಾಗ ಎಲ್ಲ ಕಡೆ ಜನಸಂಖ್ಯೆ ಅಲ್ಲ ಸ್ವಾಮಿಗಳೇ, ಜನಸಂಖ್ಯೆ ಅಲ್ಲ, ಅಣುನಲ್ಲಿ ಇರ್ತಾರೆ. ಜನಗಳ ಮಧ್ಯದಲ್ಲ,
ಜನಗಳು ಮಾತ್ರ ಅಲ್ಲ, ಅಣುನಲ್ಲೂ ಭಗವಂತ ಇರ್ತಾನೆ. ಭಗವಂತ ಇಲ್ಲದೆ ಇದ್ರೆ ಅದು ಎಕ್ಸಿಸ್ಟ್ ಆಗಲ್ಲ. ಅದು ಏನ್ ಹೇಳೋದು ಕನ್ನಡದಲ್ಲಿ ಎಕ್ಸಿಸ್ಟ್ ಅಂದ್ರೆ ಅದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಭಗವಂತ ಇರೋದ್ರಿಂದಾನೇ ಆ ವಸ್ತು ರೂಪುಗೊಳ್ಳೋದು, ಇಲ್ಲಾಂದ್ರೆ ಅಸ್ತಿತ್ವ ಬರೋದಕ್ಕೆ ಅಂತಾರೆ ಸಾಧ್ಯವಿಲ್ಲ. ಪ್ರಭು. ಅಸ್ತಿತ್ವದಲ್ಲಿ ಅಸ್ತಿತ್ವ ಅಂತಾರೆ. ಏನೇ ಒಂದು ವಿಷಯ ಅಸ್ತಿತ್ವಕ್ಕೆ ಬರಬೇಕಂದ್ರೆ ಅದು ಭಗವಂತ ಇದ್ರೆ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಅದು ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅದನ್ನ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಅದಕ್ಕೆ ಅವನ್ನ ಭಗವಂತ ಅಂತ ಹೇಳೋದು. ಅದಕ್ಕೆ ನೋಡಿ, ನೀವು ನರಸಿಂಹನ ಅವತಾರ ನೋಡಿದಾಗ ಅವನು ಅದನ್ನೇ ಕೇಳ್ತಾನೆ, ಯಾರು ಹಿರಣ್ಯಕಶಿಪು, ನೀನು ಭಗವಂತ ಅಲ್ಲಿದಾನ ಇಲ್ಲಿದಾನ? ಪುಟ್ಟ ಮಗು ಹೇಳುತ್ತೆ ಎಲ್ಲಾ ಕಡೆ ಇದ್ದಾನೆ ಅಂತ. ಯಾಕಂದ್ರೆ ಅವನಿಗೆ, ಆ ಪುಟ್ಟ ಮಗುಗೆ ಪ್ರಹ್ಲಾದನಿಗೆ ಎಲ್ಲಾ ಕಡೆ ಭಗವಂತ ಕಾಣಿಸ್ತಾನೆ. ಯಾಕಂದ್ರೆ ಅವನು ನೇತ್ರ ಬಂದು ಇದು ಭಗವಂತನ ದಿವ್ಯ ನೇತ್ರ ಒಂದು, ಶಾಸ್ತ್ರ ಚಕ್ಷು ಒಂದು ಕಣ್ಣು. ಆಗ ಎಲ್ಲಾ ಕಡೆ ಭಗವಂತ ಕಾಣಿಸ್ತಾನೆ. ಈ ಕಂಬದಲ್ಲೂ ಇದಾನ ಅಂತಂದ್ರೆ ಹೌದು, ಆ ಕಂಬದಲ್ಲೂ ಇದ್ದಾನೆ ಅಂದ್ರೆ ಅಲ್ಲಿ ನೋಡಿದ ತಕ್ಷಣ ಅವನು ಹೊರಗಡೆ ಬರ್ತಾನೆ. ಅಂದ್ರೆ ಅವನು ಎಲ್ಲಾ ಕಡೆ ಇರ್ತಾನೆ, ಅವನು ಇಲ್ಲದೆ ಇರೋ ಜಾಗನೇ ಇಲ್ಲ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಹೇಳ್ತಾನೆ, ಅವನಿಗೆ ಭಗವಂತ ಹೇಳ್ಕೊಡ್ತಾನೆ. ಅದಕ್ಕೆ ಇದೇ ಪ್ರಶ್ನೆನ ಅರ್ಜುನ ಕೇಳ್ತಾನೆ. ಅದಕ್ಕೆ ನಾನು ಮೊದಲನೇ ತರಗತಿನಲ್ಲಿ ಹೇಳಿದೆ, ಮೊದಲನೇ ಫಸ್ಟ್ ಕ್ಲಾಸಲ್ಲಿ, ನೀವೊಂದು ನೋಟ್ಬುಕ್ ಇಟ್ಕೊಂಡ್ಬಿಟ್ಟು ನಿಮ್ಮ ಪ್ರಶ್ನೆಗಳೆಲ್ಲ ಬರೀರಿ. ಅದು ಒಂದು ನೋಟ್ಬುಕ್ 200 ಪೇಜ್ ಮುಗಿದ್ರು ಕೂಡ ನಿಮ್ಮ ಪ್ರಶ್ನೆಗಳು ಅಷ್ಟೊಂದು ಇರಬೇಕು, ಅದಕ್ಕೆಲ್ಲ ಉತ್ತರ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಅರ್ಜುನ ಕೇಳ್ತಾನೆ, ನೀನ್ ಎಲ್ಲೆಲ್ಲ ಇದೀಯಾ ಅಂತ. ನಾನು ಎಲ್ಲಾ ಕಡೆ ಇದ್ದೀನಿ ಅಂತಾನೆ. ಹಾಗೆ ಹೆಂಗೆ ಹೇಳಿದ್ರೆ, ನೀರಲ್ಲಿ ನಾನು ಒಂದು, ಅದಕ್ಕೆ ನಾನು ಇದು ಮೊದಲೇ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನೀರಲ್ಲಿ ರುಚಿ ನಾನೇ, ಹೂವಿನಲ್ಲಿ ವಾಸನೆ ನಾನೇ ಅಂತ ಬಹಳ ಅದ್ಭುತವಾಗಿ ಭಗವಂತ ನಾನು ಯಾರು ಅಂತ ಹೇಳ್ತಾನೆ. ಕಾದು ನೋಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಿಂಗಪ್ಪ ಅಂತ ಬೆಂಗಳೂರಿಂದ ರೀ. ಹೇಳಿ ಸ್ವಾಮಿ. ಇದು ಈ ಡೂಸ್ ಅಂತ ಹೇಳಿದ್ರಲ್ರಿ, ಮಾಡ್ಬೇಕಾದ್ದು ಆತ್ಮ, ಪರಮಾತ್ಮ ಮತ್ತು ಪ್ರಕೃತಿ. ಹೌದು. ಇವ್ ಮೂರಿಂದನೇ ಆಗತ್ತೆ ಕೆಲಸ. ನಾವು ಮಾಡಿದ್ವು ಅಲ್ಲ ಅಂತ ಹೇಳಿದ್ರಲ್ಲ, ಪ್ರಕೃತಿ ಅಂದ್ರೆ ಯಾವ ತರ ಆಗತ್ತೆ ಅಂತ ಅರ್ಥ ಆಗಿಲ್ಲ ನಮಗೆ. ಈ ಭೌತಿಕ, ಈ ಭೂಲೋಕ, ಈ ಪ್ರಕೃತಿ, ಇದು ನಾನು ಪ್ರಕೃತಿನೇ, ನೀವು ಪ್ರಕೃತಿನೇ, ಪಕ್ಕದ ಮನೆಯವರು ಪ್ರಕೃತಿನೇ, ನೀರು ಪ್ರಕೃತಿ, ಗಾಳಿ ಪ್ರಕೃತಿ, ಎಲ್ಲವೂ ಪ್ರಕೃತಿ. ಆ ಪ್ರಕೃತಿ ಮೂಲಕ ನಮ್ಗೆ ಸಿಗುತ್ತೆ ಅಲ್ವರಾ? ಭೌತಿಕವಾದದ್ದು ಪ್ರಕೃತಿ. ಹೌದೌದು. ಹರೇ ಕೃಷ್ಣ. ಬೇರೆ ಯಾರಿಗಾದ ಪ್ರಶ್ನೆಗಳು? ಪ್ರಭುಜಿ, ಹೇಳಿ. ಆತ್ಮ ಅಂತಂದ್ರೆ ನಮ್ಮ ಒಳಗಿರೋದು, ಪರಮಾತ್ಮ ಅಂದ್ರೆ ದೇವ್ರುನಾ? ನಮ್ಮೊಳಗಡೆ ಇರೋದಲ್ಲ, ನಾವೇ ಆತ್ಮ. ಓಕೆ ಪ್ರಭುಜಿ. ಪರಮಾತ್ಮ ಅಂತಂದ್ರೆ ದೇವ್ರುನಾ? ನಮ್ಮ ಮೇಲೆ ಸೂಕ್ಷ್ಮ ಶರೀರ ಇದೆ, ಅದು ಬಂದು ಬುದ್ಧಿ, ಅಹಂಕಾರ ಮತ್ತೆ ಮನಸ್ಸು. ಅದರ ಮೇಲೆ ಇನ್ನೊಂದು ಬಟ್ಟೆ, ನಾವು ಬನೀನ್ ಹಾಕಿದೀವಲ್ಲ, ನಾನೇನ್ ಮಾಡಿದೀನಿ, ನನ್ನ ದೇಹ ಇದೆ, ದೇಹದ ಮೇಲೆ ಬನೀನ್ ಹಾಕಿದೀನಿ, ಬನೀನ್ ಮೇಲೆ ಈ ಶರ್ಟ್ ಹಾಕಿದೀನಿ. ಆ ತರ ನಮ್ಮ ಮೇಲೆ ಈ 2 ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರ, ಇದು 2 ಇದೆ. ನಾವೇ ಆತ್ಮ. ಪರಮಾತ್ಮ ಅಂದ್ರೆ ದೇವ್ರುನಾ ಪ್ರಭುಜಿ? ದೇವರು. ಹೌದು ಹೌದು, ದೇವರು, ಭಗವಂತ. ಓಕೆ. ಹರೇ ಕೃಷ್ಣ. ಪ್ರಶ್ನೆಗಳೇನು ಇಲ್ಲ ಅಂದ್ರೆ ನಾವು ಮುಂದೆ ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಬಹುದು. ಹರೇ ಕೃಷ್ಣ. ಮತ್ತೆ ಮುಂದುವರಿಸಿ. ಹಾ ಪ್ರಭುಜಿ, ಹರೇ ಕೃಷ್ಣ. ಇವತ್ತು ಕರ್ಮಯೋಗದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭುಜಿ. ತುಂಬಾ ತುಂಬಾ ಧನ್ಯವಾದಗಳು ಪ್ರಭುಜಿ. ನಿಮ್ಗೆ ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಶಯನಾರ್ಥಿ. ಹರೇ ಕೃಷ್ಣ. ಶಯನಾರ್ಥಿ ಹಾಡ್ತೀರಾ ಮಾತಾಜಿ? ಯಾರಾದ್ರೂ ಗ್ರೂಪ್ ಅಲ್ಲಿರೋರು? ಅಲ್ಲ ಬರ್ತಾಜಿ, ಹಾಡಿ ಮಾತಾಜಿ. ಕಲಾವತಿ ಹಾಡಿ. ಸಖಿಯರೊಂದೇ ವಿಜ್ಞಪ್ತಿ, ಸಖಿಯರಿಗೆ ಪ್ರಾರ್ಥನೆ. ಶೀಲ ನರೋತ್ತಮ ದಾಸ ಠಾಕೂರರ ಪ್ರಾರ್ಥನೆಯಿಂದ ರಾಧಾ ಕೃಷ್ಣ ಪ್ರಾಣ ಮೋರ
जुगल किशोरा राधा कृष्ण प्राण मोरा जुगल किशोरा जीवने मरणे गति अरु नाही मोरा राधा कृष्ण प्राण मोरा जुगल किशोरा कालिंदी रकुले केले कदंबे रवाना कालिंदी रकुले केली कदंबे रवाना रतना बेदीरा उपरा बस बोधु जाना राधा कृष्ण प्राण मोरा जुगल किशोरा श्यामा गौरी अंगे दिबो चंदनेर गंधा श्यामा गौरी अंगे दिबो चंदनेर गंधा चामारा दुलाबो कबे हेरे मुख चंद्र राधा कृष्ण प्राण मोरा जुगल किशोरा गतिया मला तीर्मला दिवदोहर गले गतिया मला तीर्मला दिवदोहर गले आदरे तुलिया दिबो कर्पूर तांबूले राधा कृष्ण प्राण मोरा जुगल किशोरा ललिता विशाखादि जत सखी वृंदा ललिता विशाखादि जत सखी वृंदा आग्नेया कोरिबो सेवा शरणारविंदा राधा कृष्ण प्राण मोरा जुगल किशोरा श्री कृष्ण चैतन्य प्रभु दशेरानुदासा श्री कृष्ण चैतन्य प्रभु दशेरानुदासा सेवा दिलाशा कोरे नरोत्तम दासा राधा कृष्ण प्राण मोरा जुगल किशोरा हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण माताजी दंडोत प्रणाम ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶೈನಾರ್ಥಿ ಹಾಡಿದ ಕಲವತಿ ಮಾತಾಜಿಗೆ ಧನ್ಯವಾದಗಳು. ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡಬೇಕಾಗಿ ಚಂದನ ಮಾತಾಜಿಯಲ್ಲಿ ವಿನಂತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾಡಿ ಮಾತಾಜಿ. ಹರೇ ಕೃಷ್ಣ ಹಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಶ್ರೀ ನರಸಿಂಹ ಜೈ ನರಸಿಂಹ ಜೈ ಜೈ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ. ದಲಾದದಾಯಿನೇ ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಶಿಪೂರ್ವಕ್ಷಃ ಹಿರಣ್ಯಕಶಿಪೂರ್ವಕ್ಷಃ ಶ್ರೀಲಟಾಂಕಾಯ
शीलटङ्कानकालये हितो नरसिंह परतो नरसिंह हितो नरसिंह परतो नरसिंह यतो यतो यामि ततो नरसिंह यतो यतो यामि ततो नरसिंह बहे नरसिंह हृदये नरसिंह बहे नरसिंह हृदये नरसिंह नरसिंहमदिं शरणं प्रपदे नरसिंहमदिं शरणं प्रपदे तव करकमलवरे नाथा अद्भुत शृङ्गार हिरण्यकशिपु तनुभृङ्गा केशवधूत नरहरिरूप जय जगदीश हरे जय जगदीश हरे जय जगदीश हरे जय लक्ष्मी नरसिंह जय अनंत दे लक्ष्मी नरसिंह जय अनंत दे जय प्रहलाद जय प्रहलाद जय भक्त जय जय प्रभुपाद प्रभुपाद जय जय प्रभुपाद जय जय गुरुदेव 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 जय जय गुरुदेव निताय गुरु हरि बोल हरि बोल हरि बोल हरि बोल निताय गुरु हरि बोल। श्री लक्ष्मी नरसिंह भगवान की जय, श्री प्रहलाद महाराज की, श्रील प्रभुपाद की, श्री गुरु महाराज की, वैष्णव भक्त वृंद की, हरे कृष्ण महामंत्र की, हरे कृष्ಣ ಮಾತಾಜಿ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಚಳ್ಳಕೆರೆಯ ಮಹಾಭಕ್ತರೊಂದಿ ಜಾಯ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾದಾನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ಪಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭೈವೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव की जय, श्रील प्रभुपाद की जय, गुरु महाराज की जय. हरे कृष्ण प्रभुजी. हरे कृष्ण माताजी. ಧನ್ಯವಾದಗಳು. ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ ದಂಡೋತ್. ಹರೇ ಕೃಷ್ಣ ಪ್ರಭುಜಿ ಮಾತಾಜಿ ದಂಡೋತ್. हरे कृष्ण प्रभु जी. हरे कृष्ण माता जी दंडोत प्रणाम. हरे कृष्ण माता जी. हरे कृष्ण प्रभु जी.